ಬಾಲ್ಯದ ನೆನಪುಗಳು ಅಂದ್ರೆ ಹಾಗೆ ಅಲ್ವಾ ಫ್ರೆಂಡ್ಸ್? ಎಷ್ಟೇ ವರ್ಷ ಆಗ್ಲಿ, ಎಷ್ಟೇ ದೂರ ಇರ್ಲಿ, ಆ ಶಾಲೆಯ ಗಂಟೆಯ ಶಬ್ದ, ಮೇಷ್ಟ್ರುಗಳ ಬೈಗುಳ, ಬೆಂಚ್ ಮೇರಿನ ಆಟ ಇನ್ನೂ ಕಣ್ಮುಂದೆನೇ ಇರುತ್ತೆ. ಇವತ್ತು ಅಂಥದ್ದೇ ಒಂದು ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗ್ತಿದೆ ನಮ್ಮ ಉತ್ತನೂರು. ಹೌದು, ಉತ್ತನೂರಿನ HPS ಹಾಗೂ MV ಕೃಷ್ಣಪ್ಪ ಪ್ರೌಢಶಾಲೆಯಲ್ಲಿ 1991ರಿಂದ 2000ವರೆಗೆ ವ್ಯಾಸಂಗ ಮಾಡಿದ 1ರಿಂದ 10ನೇ ತರಗತಿಯ ಹಳೆಯ ವಿದ್ಯಾರ್ಥಿಗಳು ಒಂದೆಡೆ ಸೇರಿ ತಮಗೆ ವಿದ್ಯೆ ನೀಡಿದ ಗುರುಗಳಿಗೆ ಗುರುವಂದನ ಹಾಗೂ ಸ್ನೇಹಿತರ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಯೋಜನೆ ಮಾಡಿದ್ರು. ಕಾರ್ಯಕ್ರಮ ಆರಂಭವಾಗಿದ್ದೇ ದೈವಕೃಪೆಯೊಂದಿಗೆ. ಸರಿಯಾಗಿ 10ವರೆಗೆ ಎಲ್ಲರೂ ಒಂದಾದ್ರು. ನಂತರ 11 ಗಂಟೆಗೆ ಊರಿನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. 25 ವರ್ಷದ ನಂತರ ಭೇಟಿಯಾದ ಹಳೆಯ ವಿದ್ಯಾರ್ಥಿಗಳು ಬಾಲ್ಯದ ಸ್ನೇಹಿತರನ್ನು ಕಂಡು ಸಂತೋಷಪಡುತ್ತಿದ್ರು. ಸರಿಯಾಗಿ 11:30ಕ್ಕೆ ಶಿಕ್ಷಕರನ್ನ ಗೌರವಪೂರ್ವಕವಾಗಿ ಸ್ವಾಗತ ಮಾಡಲಾಯಿತು. 11:45ಕ್ಕೆ ವೇದಿಕೆ ಕಾರ್ಯಕ್ರಮ ಶುರುವಾಯಿತು. ಈ ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿಯನ್ನ ನೂರ್ಜಾನ್ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು. ಕಾರ್ಯಕ್ರಮಕ್ಕೆ ಶ್ರೀಲಕ್ಷ್ಮಿ ಮತ್ತು ಮುನಿರತ್ನ ತಂಡ ಪ್ರಾರ್ಥನೆ ಸಲ್ಲಿಸಿದ್ರು. ಮಾಜಿ CRP ಹಾಗೂ ಶಾಲೆಯ ಹಳೆಯ ವಿದ್ಯಾರ್ಥಿ ಗಣೇಶ್ ಎನ್ ಅವರು ಎಲ್ಲರನ್ನೂ ಸ್ವಾಗತಿಸಿದ್ರು. ಗುರುವೃಂದ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ನಂತರ ಎಲ್ಲರೂ ಶಿಸ್ತಿನಿಂದ ಎದ್ದು ನಿಂತು ನಾಡಗೀತೆ ಹಾಡ್ತಿದ್ರೆ ಮತ್ತಿ ಶಾಲಾ ದಿನಗಳ ಅಸೆಂಬ್ಲಿಯ ವಾತಾವರಣ ಅಲ್ಲಿ ನಿರ್ಮಾಣವಾಗಿತ್ತು. ವೇದಿಕೆ ಮೇಲೆ ಹಳೆಯ ವಿದ್ಯಾರ್ಥಿಗಳು ತಮ್ಮ ಶಾಲಾ ದಿನಗಳ ಅನುಭವವನ್ನ ಹಂಚಿಕೊಂಡ್ರು. ವಿಜಿಕುಮಾರ್, ಮುತ್ತಾಚಾರಿ, ಲಕ್ಷ್ಮೀಕಾಂತಮ್ಮ, ಮುನಾವರ್ ಪಾಷಾ, ಮಂಜುನಾಥ್ ಕೆ, ದೇವರಾಜು ಹಾಗೂ ಚಂದ್ರಶೇಖರ್ ಹೀಗೆ ಹಲವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ರು. ಹಳೆಯ ನೆನಪುಗಳನ್ನ ಮೆಲುಹಾಕಿದಾಗ ಆ ಮಾತುಗಳನ್ನ ಕೇಳಿ ಅಲ್ಲಿದ್ದ ಪ್ರತಿಯೊಬ್ಬರೂ ಕ್ಷಣಕಾಲ ಭಾವುಕರಾದ್ರು. ಇನ್ನು ಕಾರ್ಯಕ್ರಮದ ಪ್ರಮುಖ ಭಾಗವೇ ಗುರುವಂದನೆ. ವಿದ್ಯೆ ಕಲಿಸಿದ ಗುರುಗಳಿಗೆ ಶಿಷ್ಯರು ಭಕ್ತಿಯಿಂದ ನಮಸ್ಕರಿಸಿದ್ರು. ಶಾಲಾ ಸಂಸ್ಥಾಪಕರಾದ ಉತ್ತನೂರು ಶ್ರೀನಿವಾಸ್ ಅವರಿಗೆ ಗೌರವ ಸಲ್ಲಿಸಲಾಯಿತು. ಅಲ್ಲದೆ ನೆಚ್ಚಿನ ಶಿಕ್ಷಕರಾದ ಶಿವರಾಜ್, ಗೌರಬಾಯಿ, ಅನಂತರಾಮ್ ಸಿಂಗ್, ವೆಂಕಟರೆಡ್ಡಿ, ಉತ್ತಮರೆಡ್ಡಿ, ಚೌಡರೆಡ್ಡಿ, MA ಮಂಜುನಾಥ್, ಶ್ರೀನಿವಾಸ್, ಸೋಮಪ್ಪ, ಮೋಹನವಳ್ಳಿ, ವೆಂಕಟೇಶಪ್ಪ, ಅಟೆಂಡರ್ ವೆಂಕಟೇಶಪ್ಪ, ಚೌಡಪ್ಪ ಹಾಗೂ ಹರಿಕೃಷ್ಣ ಈ ಎಲ್ಲ ಗುರುಗಳಿಗೆ ಶಾಲು ಹೊದಸಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನ ಮಾಡಿದ್ರು. ಶಿಕ್ಷಕರು ಕೂಡ ತಮ್ಮ ಶಿಷ್ಯಂದಿರ ಪ್ರೀತಿ ಕಂಡು ಮನಸಾರೆ ಹರಸಿದ್ರು. ಈ ಅದ್ಧೂರಿ ಕಾರ್ಯಕ್ರಮದ ಹಿಂದಿನ ಶ್ರಮ ಹಳೆಯ ವಿದ್ಯಾರ್ಥಿ ANA ಮುನಿರಾಜು ಹಾಗೂ ಅವರ ಸ್ನೇಹಿತರದ್ದು. ಅವರ ನೇತೃತ್ವದಲ್ಲಿ ಇಡೀ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆತು. ಒಟ್ಟಿನಲ್ಲಿ ಉತ್ತನೂರಿನ HPS ಹಾಗೂ MV ಕೃಷ್ಣಪ್ಪ ಪ್ರೌಢಶಾಲೆಯ ಈ ಸ್ನೇಹ ಸಮ್ಮಿಲನ ಗುರು ಶಿಷ್ಯರ ಬಾಂಧವ್ಯಕ್ಕೆ ಒಂದು ಉತ್ತಮ ಸಾಕ್ಷಿಯಾಗಿತ್ತು. ಎಲ್ಲರ ಮುಖಗಳಲ್ಲೂ ನಗು ನೋಡ್ರಿ. ನಮ್ಮ ಶಿಕ್ಷಕರು ನಮಗೆ ಒಳ್ಳೆ ವಿದ್ಯೆ ಜೊತೆಗೆ ಒಳ್ಳೆ ಬುದ್ಧಿಯನ್ನು ಸಹ ಕೊಟ್ಟಿದ್ದಾರೆ. ನಿಮ್ಮ ಜೀವನದಲ್ಲಿ ನೀವು ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳನ್ನ ನೀವು ನೋಡಿರ್ತೀರಾ. ಆದ್ರೆ ನಮ್ಮ ಜೀವನದ ಪುಟಗಳಲ್ಲಿ ನಿಮ್ಮ ಪಾತ್ರವನ್ನ ನಾವು ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹ ಮಹತ್ತರವಾದ ಪಾತ್ರವನ್ನ ನೀವು ಮಾಡಿದ್ದೀರಾ. ಯಾಕಪ್ಪ ಅಂದ್ರೆ ನಾವೊಂದು ಕುಗ್ರಾಮದಲ್ಲಿ ಹುಟ್ಟಿದೀವಿ. ನಮ್ಮ ಅಪ್ಪ ಅಮ್ಮ ಓದಿಲ್ಲ, ಅವ್ರಿಗೇನು ಗೊತ್ತಿಲ್ಲ. ನಮ್ಗೆಲ್ಲವೂ ನೀವೇ. ನಾವು ತಪ್ಪು ಮಾಡಿದಾಗ ನಮ್ನ ಅಕ್ಕರೆಯಿಂದ ನೀವು ನಮ್ಗೆ ಬೆಂತಟ್ಟಿದ್ದೀರಾ. ಅದೇ ರೀತಿಯಾಗಿ ನಾವು ಒಳ್ಳೇದ್ ಮಾಡಿದಾಗೂ ಅಷ್ಟೇ ಅಕ್ಕರೆಯಿಂದ ನಮ್ಗೆ ಒಳ್ಳೆ ಪ್ರೋತ್ಸಾಹವನ್ನ ನೀಡಿದ್ದೀರಾ. ನೀವು ಬಳಪವನ್ನ ಹಿಡಿದು ನಮ್ಮ ಭವಿಷ್ಯವನ್ನ ತೀಡಿದಂತಹ ಭಗವಂತರು ನೀವು. ಇನ್ನು ನಮ್ಮ ಮೇಡಮ್ನವರು, ನಮ್ಮ ಗೌರಿಬಾಯಿ ಮೇಡಮ್ನವರು, ನಮ್ಮ ASM ಮೇಡಮ್ನವರು ಸಹ ಅಕ್ಷರ ಮಾತೆಯರು, ಜ್ಞಾನದಾತೆಯರು. ವಿದ್ಯೆಗೆ ವಿನಯವೇ ಭೂಷಣ ಅಂತ ಹೇಳ್ತಾರಲ್ವಾ, ಹಾಗೆ ಮೇಡಮ್ ಅವರು ಅವರ ನಯ, ವಿನಯತೆ ಎಲ್ಲನೂ ಸಹ ಹೆಣ್ಮಕ್ಳು ಹೇಗಿರ್ಬೇಕು ಅನ್ನೋದನ್ನ ನಾವು ನಿಮ್ಮನ್ನ ನೋಡಿ ಕಲ್ತಿದೀವಿ ಮೇಡಮ್. ನಿಮ್ಮ ತಾಳ್ಮೆ, ನಿಮ್ಮ ನಡೆ ನುಡಿ, ಉಡುಗೆ ತೊಡುಗೆ ಎಲ್ಲವೂ ಸಹ ನಮಗೆ ಆದರ್ಶನೀಯ. ನಿಮ್ಮ ಸಬ್ಜೆಕ್ಟನ್ನು ಸಹ ನಾವು ಅಷ್ಟೇ ಅಕ್ರೆಯಿಂದ ನಾವು ಕಲ್ತ್ಕೊಂಡಿದೀವಿ. ನಮ್ಮ ಶಿಕ್ಷಕರು ನಮ್ಗೆ ಸುಳ್ಳಿನ ನಡುವೆ ಸತ್ಯವನ್ನಾಡಲು ಕಲಿಸಿದ್ದಾರೆ. ಸ್ವಾರ್ಥದ ನಡುವೆ ನಿಸ್ವಾರ್ಥಗಳಾಗಿರೋದನ್ನು ಕಲಿಸಿದ್ದಾರೆ. ಭಯದ ನಡುವೆ ಧೈರ್ಯವಾಗಿರೋದನ್ನು ಕಲಿಸಿದ್ದಾರೆ. ಬೆವರು ಸುರಿಸಿ ದುಡಿದಂತಹ ಒಂದು ಕಾಸು
ಸಿಕ್ಕ 10 ರೂಪಾಯಿಗಿಂತ ಲೇಸು ಅನ್ನೋದನ್ನ ನಮ್ಗೆ ಕಲಿಸಿದ್ದಾರೆ. ಅದೇ ರೀತಿಯಾಗಿ ಸೋಲು ಗೆಲುವನ್ನ ಹೇಗೆ ಸಮಾನವಾಗಿ ಸ್ವೀಕರಿಸಬೇಕು ಅನ್ನೋದನ್ನ ಕಲಿಸಿದ್ದಾರೆ. ಅದೇ ರೀತಿಯಾಗಿ ಶತ್ರುವಿನ ಜೊತೆಗೆ ಹೇಗೆ ಸನ್ಮಿತ್ರನಾಗಿರ್ಬೇಕು ಅನ್ನೋದನ್ನು ಸಹ ನಮ್ಮ ಶಿಕ್ಷಕರು ನಮ್ಗೆ ಕಲಿಸಿದ್ದಾರೆ. ಒಟ್ಟಾರೆಯಾಗಿ ನಮ್ಮ ಶಿಕ್ಷಕರು ನಮ್ಮ ಜೀವನದ ರೂಪಕರು ಅಂತ ಹೇಳ್ತೀನಿ. ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ, ದುರ್ಜನರ ಸಹವಾಸ ಬಚ್ಚಲಿನ ರೊಚ್ಚೆಯಂತೆ ಸರ್ವಜ್ಞ ಅಂತ ಹೇಳ್ತಾರೆ. ನಮ್ಮ ಜೀವನದಲ್ಲಿ ನಾವು ಕಂಡಂತ ಸಜ್ಜನರು ನಿಮಗಿಂತ ಮಿಗಿಲಾದವ್ರು ಯಾರಿಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಶಿಕ್ಷಕರು ನಮಗೆ ಪ್ರತಿಯೊಂದು ಸಂದರ್ಭದಲ್ಲೂ ಸಹ ನೆರಳಾಗಿ ನಿಂತಿದ್ದೀರಾ. ನಮ್ಮ ಶಿಕ್ಷಕರು ಅವರು ಕೇವಲ ವ್ಯಕ್ತಿಗಳಲ್ಲ, ಒಂದು ಅಪರೂಪದ ಶಕ್ತಿ. ನಮ್ಮ ಶಿಕ್ಷಕರು ನಮಗೆ ಕೇವಲ ಪುಸ್ತಕಗಳಿಂದ ಮಾತ್ರ ಕಲಿಸಿಲ್ಲ, ಅವರು ಹೃದಯದಿಂದ ನಮಗೆ ಕಲಿಸಿದ್ದಾರೆ. ಅದೇ ರೀತಿಯಾಗಿ ನಾವು ಪುಸ್ತಕಗಳಲ್ಲಿ ಕಥೆಗಳೆಲ್ಲ ಓದ್ತೀವಿ, ಬುದ್ಧಿವಂತ ಬೀರ್ಬಲ್ ಅಂತ. ನಾನು ಯಾವತ್ತು ಒಂದೇ ಯೋಚನೆ ಮಾಡ್ತೀನಿ, ನಮ್ಮ ಶಿಕ್ಷಕರಿಗಿಂತ ಬುದ್ಧಿವಂತರು ಯಾರು ಅಂತ. ಯಾಕಪ್ಪ ಅಂದ್ರೆ ಬಹುಶಃ ನಮ್ಮ ಶಿಕ್ಷಕರಿಗೂ ಆ ಬೀರ್ಬಲ್ ಅವ್ರಿಗೂ ಪೈಪೋಟಿ ಇಟ್ರೆ ನಮ್ಮ ಶಿಕ್ಷಕರೇ ಗೆಲ್ತಾರೆ. ಅವ್ರಿಗಿರುವಂತ ಜ್ಞಾನ, ಬುದ್ಧಿವಂತಿಕೆ ಎಲ್ಲವೂ ಸಹ ಅಪಾರವಾದಾಗಿದೆ. ಎ ಗುಡ್ ಟೀಚರ್ ಇಸ್ ಎ ಪಿಲ್ಲರ್ ಆಫ್ ದ ನೇಷನ್ ಅಂತಾರೆ. ನಾನು ಎದೆ ತಟ್ಟಿ ಹೇಳ್ತೀನಿ, ನಮ್ಮ ಜೀವನದ ನಿಜವಾದ ಪಿಲ್ಲರ್ಸ್ ಯಾರಪ್ಪ ಅಂದ್ರೆ ನಮ್ಮ ಶಿಕ್ಷಕರೇ ಅಂತ. ನಮ್ಮ ಸ್ನೇಹಿತರು ಅಷ್ಟೇ ನಮಗೆ ಒಳ್ಳೆಯ ಸಂಸ್ಕಾರದಿಂದ ನಡ್ಕೊಂಡಿದ್ದಾರೆ. ನಾವು ಚಿಕ್ಕವಾಗಿಂದನೂ ಅಷ್ಟೇ ಬಹಳ ಅಕ್ಕರೆ ಪ್ರೀತಿಯಿಂದ ಅವತ್ತಿಂದ ಹೇಗಿದ್ದೀವೋ ಇವತ್ತು ಹಾಗೇ ಇದ್ದೀವಿ. ಆ ದೇವರು ನಮ್ಮ ಎಲ್ಲ ಶಿಕ್ಷಕರಿಗೂ ನಮ್ಮ ಸ್ನೇಹಿತರಿಗೂ ಸಹ ಒಳ್ಳೆಯ ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ನೀಡಿ ಕಾಪಾಡಲಿ ಅಂತ ಹೇಳಿ ನಮ್ಮ ಶಿಕ್ಷಕರಿಗೆ ನನ್ನ ಶಿರಸಾಷ್ಟಾಂಗ ವಂದನೆಗಳನ್ನ ಅರ್ಪಿಸ್ತೀನಿ. ಇಷ್ಟು ಮಾತನಾಡಲು ಅವಕಾಶ ನೀಡಿದಂತಹ ನಿಮ್ಮೆಲ್ಲರಿಗೂ ಸಹ ಧನ್ಯವಾದ. ನಂತರ ಪ್ರೌಢಶಾಲೆಯನ್ನು ಉತ್ನೂರಿನಲ್ಲಿ ನಾನು ಮುಗಿಸಿ ಮತ್ತೆ ನನ್ನ ಎಜುಕೇಶನ್ನು PUC ಬಂದು ಶ್ರೀನಿವಾಸಪುರ ಮತ್ತೆ ಡಿಗ್ರಿ ಕೋಲಾರ ಬಾಯ್ಸ್ ಕಾಲೇಜು, ನಂತರ ಪೋಸ್ಟ್ ಗ್ರಾಜುಯೇಟ್ ಬಂದ್ಬಿಟ್ಟು ಕೋಲಾರದಲ್ಲಿ ಮುಗಿಸಿ PhD ಬಂದು ಹಂಪಿ ಯೂನಿವರ್ಸಿಟಿಯಲ್ಲಿ PhDಯನ್ನು ಮುಗಿಸಿದ್ದೀನಿ. 2022 ನನಗೆ ಅವಾರ್ಡ್ ಆಗಿರೋದು. ಓಕೆ, ಬಟ್ ನನಗೆ ಇಷ್ಟು ವಿದ್ಯೆಯನ್ನು ಕೊಟ್ಟು ಅಲ್ಲಿ ತನಕ ನನ್ನನ್ನು ಕರೆದುಕೊಂಡು ಹೋಗಿದಂತ ನನ್ನ ನೆಚ್ಚಿನ ಪ್ರೀತಿಗಳಿಗೆ ಗುರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಮತ್ತೆ ನಾನು 3 ವರ್ಗಗಳಿಗೆ ಮಾತ್ರ ಹೆಚ್ಚು ಗೌರವವನ್ನು ಕೊಡುತ್ತೇನೆ. ಎಲ್ಲ ವರ್ಗಗಳು ಕೊಟ್ಟು ಆದ್ರೆ 3 ವರ್ಗಗಳಿಗೆ ಮಾತ್ರ ನಾನು ಹೆಚ್ಚು ಪ್ರೋತ್ಸಾಹ ಮತ್ತು ಗೌರವವನ್ನು ಕೊಡುತ್ತೇನೆ. ಯಾರಿಗಂದ್ರೆ ನನ್ನ ನೆಚ್ಚಿನ ತಂದೆ ತಾಯಿಗಳಿಗೆ ಮತ್ತೆ ಗುರುಗಳಿಗೆ ಮತ್ತೆ ನಾನು ಮಾಡುವಂತ ಒಂದು ಕೆಲಸಕ್ಕೆ ನಾನು ಹೆಚ್ಚು ಗೌರವವನ್ನು ಕೊಡುತ್ತೇನೆ. ನಂತರ ನನ್ನ ಸ್ನೇಹಿತರು ಇಂತಹ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ತುಂಬಾ ಪ್ರಯತ್ನಗಳನ್ನು ಮಾಡುತ್ತಿದ್ರು. ಬಟ್ ನಾನು ಒಂದು ಕ್ಷಮೆಯನ್ನು ಕೇಳಕ್ಕೆ ಇಚ್ಛಿಸುತ್ತೇನೆ. ನಾನು ಗ್ರೂಪಲ್ಲಿ ಯಾವುದು ಮೆಸೇಜ್ ಮಾಡೋಕ್ಕಾಗಿಲ್ಲ, ಯಾಕೆಂದ್ರೆ ಕೆಲಸದ ಒತ್ತಡದ ಅಭಾವದಿಂದ ನಾನು ನೋಡ್ತಾ ಇದ್ದೆ ನೀವು ಏನೇನ್ ಮಾಡ್ತಾ ಇದ್ರಾ, ಏನೇನ್ ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ನೀವು ಏನೇನ್ ಇದ್ ಮಾಡ್ತಾ ಇದ್ರಾ, ಅದಕ್ಕೆ ನಾನು ತುಂಬಾ ಋಣಿಯಾಗಿರುತ್ತೇನೆ. ಮತ್ತೆ ಹೈಸ್ಕೂಲಿನಲ್ಲಿ ಓದಿರುತ್ತಿರುವಂತ ಸಂದರ್ಭದಲ್ಲಿ ಮತ್ತೆ ನನಗೂ ಒಂದು ಹ್ಯಾಬಿಟ್ ಇದೆ. ಏನಂತಂದ್ರೆ, ನಾನು ಓದುವಂತ ಸಂದರ್ಭದಲ್ಲಿ ನನಗಿಂತೂ ಯಾರು ಚೆನ್ನಾಗಿ ಓದ್ತಾ ಇದ್ದಾರೆ ಅವ್ರಿಗಿಂತೂ ನಾನು ಚೆನ್ನಾಗಿ ಓದಬೇಕು ಅನ್ನೋದು ಒಂದು ನನ್ನ ಹ್ಯಾಬಿಟ್ ಇದು. ಅದರಲ್ಲಿ ನಾನು ಹೈಸ್ಕೂಲ್ನಲ್ಲಿ ಜಾಸ್ತಿ ಫಾಲೋ ಮಾಡಿರೋದು, ನಾನು ಹೆಚ್ಚು ಗಮನಿಸಿದ್ದು ನನ್ನ ಮಿತ್ರ ಗಣೇಶ್ ಅವರನ್ನ. ಏಕೆಂದ್ರೆ ಅವರು ಓದುವಂತ ಒಂದು ಶೈಲಿ ಇರ್ಬೋದು, ಅವರು ಬರೆಯುವಂತ ಬರವಣಿಗೆ ಇವಾಗ್ಲೂ ಸಹ ನನ್ನ ಸ್ನೇಹಿತರ ಜೊತೆ ಹಂಚ್ಕೊಳ್ತೇನೆ. ಮುತ್ತಾಚಾರ್ಯ ಮತ್ತೆ ಗಣೇಶ್ ಅನ್ನೋರು ಅವರ ಒಂದು ಬರವಣಿಗೆ ಯಾವ ರೀತಿ ಲಿಖಿತ ಇತ್ತಂದ್ರೆ ಒಂದು ನ್ಯೂಸ್ ಪೇಪರ್ ಪ್ರಿಂಟ್ ಆಗ್ತಾ ಇತ್ತಲ್ಲ ಆ ರೀತಿ ಇತ್ತು ಅಂತ ಹೇಳ್ತೀವಿ. ಆ ರೀತಿಯಾಗಿ ಅವರ ಬರವಣಿಗೆ ಇತ್ತು. ನಾನು ತುಂಬಾ ಖುಷಿ ಪಡ್ತಾ ಇದ್ದೆ ಅವರ ಬರವಣಿಗೆ ಮತ್ತೆ ಅವ್ರು ಓದುವಂತ ಶೈಲಿ. ಬಟ್ ಅವ್ರಿಗಿಂತ ಚೆನ್ನಾಗಿ ಓದ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೆ. ಬಟ್ ನಾನು ಓದಿರೋದೆಲ್ಲ ಪ್ರೊಫೆಷನಲ್ ಫೀಲ್ಡು. ನನಗೆ ಟೀಚಿಂಗ್ ಫೀಲ್ಡು ಮತ್ತು ಪ್ರೊಫೆಷನಲ್ ಫೀಲ್ಡ್ ಅಂದರೆ ತುಂಬ ಇಷ್ಟ. ಬಟ್ ಯಾಕೋ ಅದು ನನಗೆ ಕೈ ಹಿಡಿಲಿಲ್ಲ. ಬಟ್ ನಾನು MNC ಕಂಪ್ನಿಯಲ್ಲಿ ನಾನು ಒಂದು ಕಾಂಪ್ಲೈನ್ಸ್ ಆಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಬಟ್ ನನಗೆ ತುಂಬ ಖುಷಿ ತಂದಿದೆ, ಬಟ್ ಒಂದು ತೃಪ್ತಿ ತಂದಿದೆ. ಇಷ್ಟು 13 ವರ್ಷಗಳ ನನ್ನ ಆ ಕೆಲಸದ ಅನುಭವದಲ್ಲಿ ನಾನು ಸಂತೋಷವಾಗ್ತಾ ಇದೆ ಆ ಕೆಲಸ ನೋಡಿ. ಬಟ್ ನಾನು ಓದುವಂತಹ ಸಂದರ್ಭದಲ್ಲಿ ಕೆಲಸ ಮಾಡಿಕೊಂಡೇ ನಾನು ಓದಿರುವಂಥದ್ದು. ಏಕೆಂದ್ರೆ ನನ್ನ ಸ್ವಾರ್ಜಿತದಿಂದ ನಾನು ಓದ್ಕೊಂಡು ಮುಂದೆ ಹೋಗಿದ್ದೇನೆ ಹೊರತು ನಾನು ಯಾವುದಕ್ಕೂ ನಾನು ಇದು ಮಾಡ್ಕೊಂಡಿಲ್ಲ. ಬಟ್ ಎಲ್ಲರೂ ತನ್ನ ಜೀವನದಲ್ಲಿ ತನ್ನ ಅನುಭವಗಳನ್ನು ಕಷ್ಟಗಳು ಸುಖಗಳು ಏಳು ಬೀಳುಗಳಿಂದನೇ ಹೋಗಿದ್ದಾರೆ. ಬಟ್ ನನ್ನ ಸ್ನೇಹಿತರು ಒಬ್ಬೊಬ್ರು ತನ್ನ ಪ್ರೊಫೆಷನಲ್ ಹೇಳ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಯ್ತು. ನಮ್ಮ ಸ್ನೇಹಿತರು ಇಷ್ಟರ ಮಟ್ಟಿಗೆ ಬೆಳೆದಿದ್ದಾರೆ ಅಂತ ನನಗೆ ತುಂಬಾ ಖುಷಿಯಾಗಿತ್ತು. ಮತ್ತೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಬಂದು ಸಹಕಾರ ಕೊಟ್ಟು ತನ್ನ ಕೆಲಸಗಳನ್ನ ಬಿಟ್ಟು ಗುರುಗಳಿಗೋಸ್ಕರ, ನನ್ನ ಪ್ರೀತಿಯ ಗುರುಗಳಿಗೋಸ್ಕರ ಇಷ್ಟು ಸನ್ಮಾನ ಮಾಡಬೇಕು. ಏಕೆಂದ್ರೆ ಅವ್ರು ಕೊಟ್ಟಿರುವಂತ ಒಂದು
ಅಕ್ಷರಾಭ್ಯಾಸದ ಒಂದು ವೃತ್ತಿಗೆ ಒಂದು ಗೌರವ ಕೊಡಬೇಕು, ಆ ಒಂದು ಈ ವ್ಯಕ್ತಿತ್ವಕ್ಕೆ ನಾವು ಗೌರವ ಕೊಡಬೇಕು ಅಂತ ಅಂದ್ಬಿಟ್ಟು ತನ್ನ ಕೆಲಸಗಳನ್ನ ಬದಿಗೊಟ್ಟು ಇಲ್ಲಿ ತನಕ ಬಂದು 25 ವರ್ಷಗಳ ಒಂದು ಅನುಭವವನ್ನು ಹೇಳಿಕೊಳ್ಳೋದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇಲ್ಲಿ. ಅರ್ಥ ಆಯ್ತಾ? ಹಾಗಾಗಿ ಇಂತಹ ಒಂದು ವೇದಿಕೆಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ. ಧನ್ಯವಾದಗಳು. ಸೇರಿದಾಗ ಹಾಸ್ಟೆಲ್ ಇದ್ದು ಓದ್ತಾ ಇದ್ವಿ. ಆ ನೆನಪುಗಳು ಇನ್ನೂ ಬಹಳಷ್ಟು ನಮಗೆ ಅವಾಗ ಕಾಡ್ತಾನೆ ಇರುತ್ತೆ. ಆ ನೆನಪುಗಳು ಇನ್ನೂ ಬಹಳಷ್ಟು ನಮಗೆ ಕಾಡ್ತಾನೆ ಇರುತ್ತೆ. ನಾವು ಇಲ್ಲಿ ಓದಬೇಕಾದ್ರೆ ನಮಗೆ ಅವಾಗ ಪ್ರೈಮರಿ ಸ್ಕೂಲಲ್ಲಿ ಹಿಂದಿ ಎಲ್ಲ ಗೊತ್ತಿರಲಿಲ್ಲ. ನಾವು ಇಲ್ಲಿ ಬಂದ ಮೇಲೇ ಹಿಂದಿ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ದು. ASM ಮೇಡಮು ಯಾವಾಗೂ ಕಿವಿ ಇಟ್ಕೊಂಡು ಹಿಂಡಿ ಹೇಳ್ಕೊಡ್ತಿದ್ರು. ಅದೇ ರೀತಿ ನಮ್ಮ HM ಸರು, MSc ಸರು ಎಲ್ಲರೂ ಅಷ್ಟೇ ಅಲ್ಲಿ ಪಕ್ಕದಲ್ಲಿ ಕೆರೆಯಿಂದ ಇಷ್ಟು ಉದ್ದ ಕೋಲ್ ತಗೊಂಬರೋರು. ನಾವು ಓದಲಿಲ್ಲ ಅಂದರೆ ಸರಿಯಾಗಿ ಹೊಡಿತಿದ್ರು. ಆ ನೆನಪುಗಳೆಲ್ಲ ನಿಜವಾಗ್ಲೂ ಈಗ ನೆನೆಸ್ಕೊಂಡಾಗ ತುಂಬ ಖುಷಿ ಅನಿಸುತ್ತೆ. ಆ ಲೈಫ್ ಮತ್ತೆ ಬರೋದಿಲ್ಲ. ಇದೆಲ್ಲವನ್ನು ಎಂಜಾಯ್ ಮಾಡ್ತಾ ನಾವು 25 ವರ್ಷಗಳ ನಂತರ ಇಲ್ಲಿ ಸೇರಿದ್ದೀವಿ. ಎಲ್ಲ ಸ್ನೇಹಿತರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಶಿಕ್ಷಕರಿಗೂ ಎಲ್ಲರಿಗೂ ನನ್ನ ವಂದನೆಗಳು ತಿಳಿಸ್ತಾ ಇದ್ದೀನಿ. ತಸ್ಮೈ ಶ್ರೀ ಗುರುವೇ ನಮಃ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಗುರುಗಳ ಪಾತ್ರ ತುಂಬ ಮುಖ್ಯವಾಗಿರುತ್ತೆ. ಸೊ ನಾವೆಲ್ಲರೂ ಈ ಒಂದು ಪೊಸಿಷನ್ ಇದ್ದೀವಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಗುರುಗಳು. ನಾವು ಈ ಒಂದು ಪ್ರೋಗ್ರಾಮ್ನ ಮಾಡಬೇಕು ಅಂತ ಸುಮಾರು ಒಂದು 6 ತಿಂಗಳಿಂದ ಹಾಕ್ಕೊತಾ ಇದ್ವಿ. ನಾನಾಗಿರ್ಬೋದು, ಗಣೇಶು, ಮುನ್ರಾಜು, ಇನ್ನು ನಮ್ಮ ಫ್ರೆಂಡ್ಸ್ ಎಲ್ಲ ಸುಮಾರು ಜನ ಇದ್ರ ಬಗ್ಗೆ ಯೋಚನೆ ಮಾಡಿ ಕಡೆಗೆ ಈ ಒಂದು ಸಕ್ಸಸ್ಫುಲ್ ಆಗಿ ಮಾಡಿರೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಇನ್ನು ಮುಂದಕ್ಕೆ ಕೆಲವು ನಮ್ಮ ಫ್ರೆಂಡ್ಸು ಮತ್ತು ನಮ್ಮ ಗುರುಗಳು ಅವರೆಲ್ಲ ಹೇಳಿರೋ ಥರ ಮುಂದಕ್ಕೆ ಖಂಡಿತ ನಮ್ಮ ಕೈಲಾದರೆ ಅದು ಯಾವ ಥರ ಒಂದು ಬಡ ಮಕ್ಕಳಿಗೆ ಒಂದು ಹೆಲ್ಪ್ ಮಾಡೋದಾಗಿರಲಿ ಅಥವಾ ಬೇರೆ ಯಾವುದೇ ಥರ ಆದರೂ ಸಹ ಖಂಡಿತ ಎಲ್ಲರೂ ಇದೇ ಥರ ಒಟ್ಟಾಗಿ ಒಗ್ಗಟ್ಟಾಗಿ ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ ಮತ್ತು ಎಲ್ಲರಲ್ಲೂ ಕೇಳ್ಕೊತೀನಿ. ಸೊ ಈ ಒಂದು ಪ್ರೋಗ್ರಾಮ್ಗೆ ಬಂದು ಇಷ್ಟೊಂದು ಯಶಸ್ವಿ ಮಾಡಿರೋದಕ್ಕೆ ನಾನು ಪರ್ಸನಲ್ ಆಗಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಗುರುಗಳಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಬಯಸ್ತೀನಿ. ಹಾಗೆ ನಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಎಲ್ಲರೂ ಬಂದಿದ್ದೀರಾ, ತುಂಬ ಸಂತೋಷ ಆಯಿತು. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ನಮ್ಮೆಲ್ಲ ಶಿಕ್ಷಕರು ಈಗಾಗಲೇ ತುಂಬ ಹಂಚ್ಕೊಂಡಿದ್ದೀನಿ. ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ ಸರ್. ನಾನು ಸ್ವಲ್ಪ ಓದೋದಕ್ಕೆ 2 ಸಲ ಓದಬೇಕು, ಮತ್ತು ಒಂದು ಸಲ ಓದಿದ್ರು ಕೂಡ ಕ್ಯಾಚ್ ಮಾಡ್ತಿದ್ದ. ನಾನು 2 ಟೈಮ್ಸ್ ಓದ್ಕೊಳ್ತಾ ಇದ್ದೆ. ಅದಕ್ಕೆ ಸ್ವಲ್ಪ ಒಂದ್ಸಲ ಎಲ್ಲರನ್ನೂ ಕೇಳ್ಕೊಂಬಂದ್ರೆ ನನ್ನ ಮೇಲೆ ಫುಲ್ ನಂಬಿಕೆ ನಮ್ಮ ಟೀಚರ್ಸ್ಗೆ ಇವತ್ತು ಓಪನ್ ಆಗಿ ಹೇಳ್ತಿದ್ದೀನಿ. ನನ್ನ ಹತ್ರ ಬಂದರೆ ಸ್ಟಾಪು, ಜ್ಞಾಪಕ ಇದೆಯಾ? ಕ್ವಶನ್ ಆನ್ಸರ್ಸು ಹಿಂದ್ಗಡೆಯಿಂದ ಬಂದರು, ನನ್ನ ಹತ್ರಕ್ಕೆ ಸ್ಟಾಪು ನಮ್ಮ KCR ಸರ್. ಒಂದು ದಿವಸ ಸಡನ್ ಅಂತ ಕೇಳ್ಬಿಟ್ರು, ಒಂದು ಕ್ವಶನ್ ಹೇಳಿಲ್ಲ, ಬಿಡಪ್ಪ ಓಕೆ ಗಣೇಶ್ ಓದ್ಕೊ ಅಂತಂದು, ಹೊಡಿಲಿಲ್ಲ, ಬೈಲಿಲ್ಲ. ನಿಜವಾಗ್ಲೂ ಎಷ್ಟು ನಂಬಿಕೆ ಇಟ್ಟಿದ್ದು ಅಂದರೆ ನಾನು ನಿಮ್ಮನ್ನ ಹತ್ರ ಮರೆಯಕಿಲ್ಲ. ಎಲ್ಲರೂ ಅದೇ ಥರ ಸರ್. ಮತ್ತೆ ಒಂದು ದಿವಸ ರಜದಲ್ಲಿ ವೇಸ್ಟ್ ಮಾಡ್ತಾನೆ ಗಣೇಶ್ ಅಂತ ಹೇಳ್ಬಿಟ್ಟು ಎಲ್ಲ ಓಡಿ ಅಂತ ಆಗ್ತದೆ 7th ಅಲ್ಲಿ. ತುಂಬ ಕಷ್ಟ. ಶಿವಾಜಿ ಮಾಸ್ಟರ್ ಓಡಿ ಬಂದು ಅಷ್ಟು ಮಕ್ಕಳಲ್ಲಿ ಅಡ್ಡ ನಿಂತ್ಬಿಟ್ಟು ನನಗೆ ರಾಮಾಯಣ ಬುಕ್ ಕೊಟ್ಟಿದ್ರು. ಆ ರಾಮಾಯಣ ಬುಕ್ಕನ್ನು ಓದಿರ್ತಕ್ಕಂಥ ಇವತ್ತು ಮಾರೀಚ ಯಾವ ರೀತಿ ಅಟ್ಯಾಕ್ ಮಾಡ್ತಾರೆ ಸರ್ ಇವತ್ತು ಮಾಡ್ತಿಲ್ಲ. ಆದರೆ ಈಗ ಓದೋದಕ್ಕೂ ಬಿಡಲಿಲ್ಲ. ಏನೋ ಒಂದು ಸಮಸ್ಯೆ, ಅದನ್ನಂತೂ ನಾನು ಮರೆಯೋಕ್ಕಾಗಲ್ಲ. ಪ್ರತಿಯೊಬ್ಬರು MM ಸರ್ ಅಂತೂ ಇಲ್ಲಿ ಬಂದ್ಮೇಲೆ ನನಗಂತೂ ಎಷ್ಟು ಸಪೋರ್ಟ್ ಮಾಡಿದ್ರು. ಎಲ್ಲರದ್ದು ಒಂದೊಂದು ನೆನಪಿದೆ ಸರ್, ಹೇಳ್ಕೊಳಕ್ಕಾಗೋದಿಲ್ಲ. ಸೊ ಈಗ ಸಮಯ ಇಲ್ಲ, ಕ್ಷಮಿಸ್ತಾ ಇನ್ನೂ ಮತ್ತೊಮ್ಮೆ ನಾವು ಸೇರ್ಕೋಬೇಕು ಸರ್. ಬೇರೆ ಕಾರ್ಯಕ್ರಮಗಳಾಗೂ ನಾವು ಬರ್ತೀವಿ ಅಂತ ಹೇಳ್ತಾ ಗೌರವ ಮೇಡಮ್ ಆಗಿರ್ಬೋದು, ನನ್ನ ಮಗ ಅಂತ ಇದ್ರು, ಈಗಲೂ ಅಷ್ಟೇ ಗುರು ಗಣೇಶ್ ನನ್ನ ಮಕ್ಕಳು ಅಂತ ಹೇಳ್ತಿದ್ರು. ನಿಜವಾಗ್ಲೂ ನಾವು ಆಗಿದ್ದೀವಿ ಮೇಡಮ್, ದಯವಿಟ್ಟು ನಮ್ಮನ್ನು ಮರಿಬೇಡಿ. ನಾವು ಖಂಡಿತ ನೀವು ಏನಿದ್ರು ನಾವು ಬರ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಅಷ್ಟೇ ಮೇಡಮ್, ನಮ್ಮ ಮೇಡಮ್ ಅವರು ಅಷ್ಟೇ, VS ಸರ್ ಅಷ್ಟೇ, MSc ಸರ್ ಅಷ್ಟೇ, ನಿಮ್ಮಲ್ಲಿ ಇದು ಮಾಡ್ತಾ ಇನ್ನು ಹೆಚ್ಚಿನ ಬೇಡ. ಎಲ್ಲರೂ ಮಾತಾಡಿದ್ದಾರೆ, ಬರ್ತಿಲ್ಲ ಕೆಲವರು, ದಯವಿಟ್ಟು ಕ್ಷಮೆ ಇರ್ಬೇಕು ಮತ್ತೊಮ್ಮೆ ಇಂಟರ್ವ್ಯೂ ಆಗಿದ್ದಕ್ಕೆ. ಧನ್ಯವಾದಗಳನ್ನ ಅರ್ಪಿಸ್ತಾ, ನಿಮ್ಮ ಒಂದು ಕೋಆಪರೇಷನಿಂದ ನಾನು ಈ ಮಟ್ಟಕ್ಕೆ ಇದ್ದೀನಿ ಸರ್ ಅಂತ ಹೇಳ್ತಾ, ನೀವು ಕೇಳ್ತೀರಾ, ನನ್ನ ಮೇಲೆ ನಂಬಿಕೆ ಇಟ್ಟಿದ್ರೆ ಅಂತ ನಾನು ಓದ್ತಾ ಇದ್ದೆ, ಕಷ್ಟಪಡ್ತಾ ಇದ್ದೆ. ನಾಳೆ ಬರಲೇಬೇಕು, ಯಾರಿಗಿಂತ ಫಸ್ಟ್ ನಾನು ಹೇಳಬೇಕು. MSc ಸರ್ ನನ್ನ ಕೈಯಲ್ಲಿ ಲೆಕ್ಕಗಳು ಮಾಡಿಸಿರೋದು, ನಾನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಿಪೇರ್ ಆಗಿ ಬರ್ತಿದ್ದೆ. ಎಲ್ಲ ಮಾಡ್ಬಿಡ್ತಿದ್ದೆ, ಬೋರ್ಡ್ ಮೇಲೆ ಗೈಡ್ ನೋಡ್ಕೊಂಡು ಮಾಡ್ಬಿಡ್ತಿದ್ದೆ, ಕೆಲವೊಂದೆಲ್ಲ ನೋಡ್ಕೊಂಡು ಬಿಡ್ತಿದ್ದೆ, ಸರ್ ಹತ್ರ ಕೇಳಿ ಎಲ್ಲ ಲೆಕ್ಕಗಳು ಮಾಡ್ಬಿಡ್ತಿದ್ದೆ. ಸೊ ಈ ಒಂದು ಅನಿಸಿಕೆ ಹೇಳೋದು ಅವಕಾಶ ಮಾಡಿಕೊಟ್ಟಂತಹ, ಹಾಗೆಯೇ ಬಡವರಿಗೆ ಸಹಾಯ ಅನ್ನೋದು ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ಸರ್. ನಮ್ಮ ಗ್ರೂಪ್ ಆಗಿದೆ, ಅದರಿಂದ ನಮ್ಮ ಹುಡುಗರು ಗೊತ್ತಿದೆ, ಸುಮಾರು ಜನಕ್ಕೆ ಒಂದು 20,000 ರಿಂದ 30,000ವರೆಗೂ ಹೆಲ್ಪ್ ಮಾಡಿದ್ವಿ. ಮತ್ತೆ ಈ ಕಾರ್ಯಕ್ರಮ ಮಾಡೋಣ ಅನ್ಕೊಂಡು ಇದು ಮಾಡಿದ್ವಿ, ಇನ್ನು ನಂತರದಲ್ಲಿ ಮಾಡ್ತೀವಿ ಅಂತ ಹೇಳ್ತಾ
ಈ ಒಂದು ಅನಿಸಿಕೆಯನ್ನ ಹಂಚಿಕೊಳ್ಳಲು ಅವಕಾಶ ಕೊಟ್ಟು ತಮಗೆ ಧನ್ಯವಾದಗಳು. ವರ್ಣ ಮಾತ್ರ ಕಲಿಸಿದ ತಮ್ಮ ಗುರು ಅಂತಿದ್ದೀವಿ. ಅಂದ್ರೆ ಬರೀ ಚಾಕ್ ಪೀಸ್ ಹಿಡಿದು ಪಾಠ ಹೇಳಿದವ್ರನ್ನ ಮಾತ್ರ ನಾವು ಶಿಕ್ಷಕರಂತ ನೋಡಲ್ಲ. ವರ್ಣ ಅಂತಂದ್ರೆ ಒಂದು ಅಕ್ಷರವನ್ನು ಹೇಳ್ಕೊಟ್ಟಂತಕ್ಕಂಥವ್ರನ್ನು ನಾವು ಗುರುಗಳಂತ ಕರಿತೀವಿ. ಇವತ್ತು ಇಲ್ಲಿ ನಮ್ಮನ್ನ ಇರ್ತಕ್ಕಂತಹ ಅವರು ದೇವರಿಗೆ ಸಮಾನರವರು. ಈ ಜಗತ್ತಿನಲ್ಲಿ ಯಾವ ಸಂಬಂಧ ಅತ್ಯಂತ ಶ್ರೇಷ್ಠ ಅಂತಂದ್ರೆ ಅದು ಗುರು ಶಿಷ್ಯರ ಸಂಬಂಧ. ಇವತ್ತು ನಮ್ಮ ಜೀವನದಲ್ಲಿ ಸುಮಾರು ನಮ್ಮ ಒಂದು ಜೀವನ ಪ್ರಾರಂಭ ಆಗಿರ್ತಕ್ಕಂಥದ್ದು 1999. ಅಲ್ಲಿಂದ 2000ರವರೆಗೂ 1ರಿಂದ 10ನೇ ತರಗತಿಯನ್ನ ಪೂರೈಸಿ ನನ್ನೆಲ್ಲ ಮಿತ್ರರನ್ನ ಮತ್ತೆ ಗುರುಗಳನ್ನ ನೋಡಿ ತುಂಬಾ ಅಂಬಾರಿಯಾಗಿದ್ದೇನೆ. ಎಲ್ಲರೂ ಸಹ ತುಂಬಾ ಅವರವರ ಮಟ್ಟಕ್ಕೆ ತಕ್ಕಂತೆ ಒಳ್ಳೆಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಎಲ್ಲರೂ ಸಹ ಇನ್ನು ಮುಂದೇನು ದೇವರು ಅವರಿಗೆ ಆರೋಗ್ಯ ಭಾಗ್ಯವನ್ನ ಕೊಟ್ಟು ಅದೇ ರೀತಿ ಅವರ ಕುಟುಂಬದವರನ್ನ ಸಲ್ಲಿಸಿ ಅಂತ ಹೇಳ್ತಾ ನಾನು ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಏನು ಹೇಳಬೇಕು ಅಂತಕ್ಕಂಥದ್ದು ಗೊತ್ತಾಗಲಿಲ್ಲ. ಯಾಕೆ ಅಂತಂದರೆ ಈ ಗುರುವಂದನಾ ಕಾರ್ಯಕ್ರಮ ಅಂತಕ್ಕಂಥದ್ದು ಗುರುಗಳಿಗೆ ವಂದನೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನೀವು ಇಬ್ಬರು ಒಂದು ಕಡೆ ಸೇರಿದ್ವಿ. ಇಲ್ದ ಹೋಗಿದ್ರೆ ಏನಾಗ್ತಾ ಇತ್ತು ಅಂತಂದರೆ ನಾವು ಶಾಶ್ವತವಾಗಿ ನಿಮ್ಮನ್ನು ನೋಡ್ತಾ ಇದ್ವೋ ಇಲ್ವೋ ಗೊತ್ತಿಲ್ಲ. ಒಂದು ಮಾತಂತೂ ನಿಜ, ನಾನು ಮುಳಬಾಗಿಲಿಗೆ ಗಾಡಿನಲ್ಲಿ ಹೋಗ್ತಾ ಇರಬೇಕಾಗಿದ್ದರೆ ಯಾರೋ ಅಡ್ಡ ಇಟ್ಟರು ಅಳಗನಹಳ್ಳಿನಲ್ಲಿ. ಏನಾಯಿತು, ಕೂತ್ಕೊಂಡ್ರು. ಇದೊಂದು ಮಾತಾಡ್ಕೊತ ಹೋಗ್ತಾ ನಿಮ್ಮೂರಿನಲ್ಲಿ ಲಕ್ಷ್ಮೀಕಾಂತ ಎಲ್ಲಿದ್ದಾಳೆ ಅಂತ ಕೇಳಿದೆ ನಾನು. ಯಾಕೆಂದರೆ ಆ ಮಗು ನಮ್ಮ ಹತ್ರ ಸ್ಟೂಡೆಂಟ್ ಆಗಿದ್ದಾಗ ಬಹಳ ಒಬೀಡಿಯೆಂಟ್ ಆಗಿದ್ಲು, ಬಹಳ ಚೆನ್ನಾಗಿದ್ಲು. ಹಾಗಾಗಿ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಯಾರು ಲಕ್ಷ್ಮೀಕಾಂತ್, ನಮ್ಮೂರಿನಲ್ಲೇ ಇಲ್ಲ ಅಂತಂದ್ರು. ಅವ್ರನ್ನವರು ಏನೇನೋ ಐಡೆಂಟಿಫಿಕೇಶನ್ ಹೇಳಿದೆ, ಇಲ್ಲ ನಮ್ಮೂರಿನಲ್ಲಿ ಇಲ್ಲ ಅಂತಂದ್ರು. ಇಲ್ಲ ಅವ್ರ ಚಿಂತಾಮಣಿ ಕಡೆ ಮದುವೆ ಆಗೈತೆ ಹಾಗೆ ಅಂತ ಹೇಳಿದ್ರು ಕೂಡ ಇಲ್ಲ ನಮ್ಮೂರಿನವ್ರು ಅಂತ ಅವ್ರು ಇಲ್ಲವೇ ಇಲ್ಲ ಅಂತಂದ್ರು. ಅಂದರೆ ಆ ಊರಿನವ್ರಿಗೆ ಗೊತ್ತಿಲ್ಲ ಇವಾಗ ಲಕ್ಷ್ಮೀಕಾಂತ ಯಾರು ಅಂತಕ್ಕಂಥದ್ದು. ಇನ್ನು ಇಲ್ಲಿಗೆ ಬಂದಾಗ ನಮ್ಮನ್ನು ನೀವು ವಿಶ್ ಮಾಡ್ತೀರಿ. ಫಿಸಿಕಲಿ ನೀವು ನಾನು ಪ್ರೈಮರಿ ಸ್ಕೂಲ್ನಲ್ಲಿ ಇದ್ದಾಗ ನೀವು ಚಿಕ್ಕ ಮಕ್ಕಳಾಗಿದ್ರಿ. ಇವಾಗ ನೀವೇ ಗುರ್ತು ಸಿಕ್ಕೋದಿಲ್ಲ. ಪ್ರೇಮ ಕೇಳಿದ್ಲು, ಸರ್ ನಾನು ಯಾರು ಗೊತ್ತಾ ಅಂತ. ಹಾಗೆ ಅವ್ರ ಬದಲಾವಣೆಗೆ ಗೊತ್ತು, ನನಗೆ ಗೊತ್ತು. ಪ್ರೇಮ ಯಾರು ಗೊತ್ತು ಅಂತ ನನಗೆ ಗೊತ್ತಮ್ಮ, ನೀನು ಕೊಡೊಳ್ಳೋರು ಪ್ರೇಮ ಅಂತಕ್ಕಂಥದ್ದು ನನಗೆ ಗೊತ್ತು ಅಂತ ಹೇಳಿದೆ. ಸೀನಪ್ಪನ ಮಗಳು ಅನ್ನೋದು ನನಗೆ ಗೊತ್ತಿಲ್ವಾ, ರೂಪ ಅಂತ ಅವ್ರ ತಂಗಿ ನನಗೆ ಗೊತ್ತಿಲ್ವಾ, ಬೈರೇಗೌಡ ಅಂತಕ್ಕಂಥದ್ದು ಗೊತ್ತಿಲ್ವಾ, ಎಲ್ಲ ಗೊತ್ತು. ಅವ್ರ ಮನೆಯವ್ರು ಎಲ್ಲರೂ ಗೊತ್ತು, ಒಬ್ಬರೆಲ್ಲ. ಆದರೆ ಇವ್ರು ಯಾರು ಅನ್ನೋದು ಕೆಲವೊಂದು ಸಂದರ್ಭದಲ್ಲಿ ಫಿಸಿಕಲಿ ನೀವು ಡೆವಲಪ್ ಆಗಿರ್ತೀರಿ, ನಾವು ಮುದುಕರಾಗಿರ್ತೀವಿ. ಎಷ್ಟೋ ಸಲ ಏನಾಗುತ್ತೆ, ಯಾರೋ ಗೊತ್ತಿಲ್ಲ ಅಂತಕ್ಕಂಥ ಭಾವನೆ ಕೂಡ ಬರ್ತದೆ. ಈ ಒಂದು ಗುರುವಂದನಾ ಕಾರ್ಯಕ್ರಮದಲ್ಲಿ ನೀವು ಸೇರಿದ್ದಕ್ಕೋಸ್ಕರ ನಾವು ಕೂಡ ಸಾಮಾನ್ಯವಾಗಿ ಇಂಥ ಸಭೆಗಳಿಗೆ ನಾನು ಚಕ್ಕರ್ ಹೊಡೆಯೋದೇ ಜಾಸ್ತಿ. ಯಾಕೆ ಅಂತಂದರೆ ಏನು ಆಯಿತು ಅವತ್ತು ಸಂಬಳಕ್ಕಾಗಿ ದುಡಿದ್ವಿ ಇನ್ನೇನು ಅಂತಕ್ಕಂಥದ್ದು. ಮೊನ್ನೆ ಗಣೇಶ್ ಬಂದು ಹೇಳಿದಾಗ ಇಲ್ಲ ಸರ್ ನೀವು ಬರಲೇಬೇಕು ಅಂತ. ಯಾಕೆ ಅಂತಂದರೆ ಹಿಂದೆ ಒಂದು ಸಭೆಗೆ ನಾನು ಚಕ್ಕರ್ ಹೊಡೆದಿದ್ದೆ, ಬರ್ಕುಡ್ದು ಅಂತ ಏನು ಬರೋದು ಅಂತ. ಇಲ್ಲ ಸರ್ ನೀವು ಬರಲೇಬೇಕು. ನೋಡು ಅನಂತಪುರದಿಂದ ನಮ್ಮ ಕ್ಲಾಸ್ಮೇಟು ಅಲ್ಲಿಂದ ಬರ್ತಾಳೆ, ಸ್ವಪ್ನ ನೀವು ತಪ್ಪಿಸ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಅಂತಂದ್ಲು. ಆಗಾಗ ಫೋನ್ನಲ್ಲಿ ಸ್ವಪ್ನ ಮಾತಾಡಿದ್ದೀನಿ. ಎಲ್ಲರೂ ಫೋನ್ ನಂಬರು ನನ್ನ ಹತ್ರ ಇಲ್ಲ, ಯಾಗೋ ಒಂದು ಸಲ ಸಿಕ್ಕಿದಾಗ ಮಾತಾಡಿದ್ವಿ. ಆಮೇಲೆ ಮುನ್ರತ್ನಮ್ಮನೊಂದು ಸಲ ಫೋನ್ ಮಾಡಿದ್ಲು, ಸಾರ್ ಸ್ವಪ್ನ ನಂಬರ್ ಕೊಟ್ಟರು ಚೆನ್ನಾಗಿದ್ದೀರಾ ಹಾಗೆ ಅಂತ. ಹೀಗೆ ಕೆಲವು, ಆದರೆ ಮರ್ತೋಗಿಲ್ಲ, ನೀವೆಲ್ಲ ನನ್ನ ನೆನಪು ಐತೆ, ಆದರೆ ಸಂಪರ್ಕ ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ನಾವು ನಿಮ್ಮನ್ನು ಮರಿತೀವಿ. ಏನು ಮರಿತೀವಿ ಅಂತಂದರೆ ಅದು ಸಹಜವಾಗಿರ್ತಕ್ಕಂಥದ್ದು. ಕೆಲವು ಘಟನೆಗಳಿಂದ ನೀವು ಯಾವತ್ತಿಗೂ ಕೂಡ ಜ್ಞಾಪಕನೂ ಇರ್ತೀರಿ.
ಅಂಥ ಸಂದರ್ಭದ ಅದರಲ್ಲೂ ಕೂಡ ಬಹುಶಃ ನಾನು ಕಿವಿನಲ್ಲಿ ಕೇಳಿದಂಗೆ ಇದು ಸತ್ಯವಾದಂಥ ಮಾತು. ಶಿವರಾಜ್ ಮಾಸ್ಟ್ರು ಹರಿ ಮಾಸ್ಟ್ರು ಎಲ್ಲರನ್ನೂ ತಿಳ್ಕೊತಾರೆ. ಯಾಕೆಂತಂದರೆ ಈ ಮುಂಡ್ಕೊಟ್ಟಿಗೆ ಯೋಚನೆ ಬಾಗ್ ದಂಚ್ತಾಡ್ರ. ಈ ಏಮಿಟ್ಕ ಅಲ್ಲಿ ಗಂಟ್ಲಪ್ಪನ ಗಂಗ್ಲಪ್ಪನ ಅಂತ ಅಳಗ್ನಳ್ಳಿನಲ್ಲೊಬ್ಬ ಹುಡುಗ ಇದ್ದಾರೆ. ನಾನು ಎಂಟ್ರಿ ಆದರೆ ವಚನಪ್ಪ ತಲಕಾಯಿನಪ್ಪೆ ಅಂತ ಹೇಳ್ತಾ ಇದ್ರು. ಯಾಕೆ ಅಂತಂದರೆ ಈ ಮಕ್ಕಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ಗಣಿತನೂ ಇಂಗ್ಲೀಷು ಬಹಳ ಕಬ್ಬಿಣದ ಕಡಲೆ ಇದ್ದಂಗೆ ಗ್ರಾಮೀಣ ಪ್ರದೇಶದಲ್ಲಿ. ಅದೇ ಸಿಟಿನಲ್ಲಿ ಇಂಗ್ಲೀಷು ಮ್ಯಾಥಮೆಟಿಕ್ಸು ಅಂತಂದರೆ ಅದು ಲೇಡೀಸ್ ಸಬ್ಜೆಕ್ಟು ಅಂತ ಅಷ್ಟು ಸಲೀಸಾಗಿರ್ತದೆ. ಅವ್ರು ಅದ್ರ ಮೇಲೆ ಫೋಕಸ್ ಜಾಸ್ತಿ ಇರ್ತದೆ, ಅವ್ರಿಗದು ಸಲೀಸು ಅಂತಕ್ಕಂಥದ್ದು. ಗಣಿತ ಮಾಡ್ತಾ ಮಾಡ್ತಾ ನಮಗೂ ಏನು ಅಂತಂದರೆ ಬೇರೆ ಸಬ್ಜೆಕ್ಟ್ ಮಾಡೋದಕ್ಕೆ ನಮಗೆ ಆಗೋದೇ ಇಲ್ಲ. ಗಣಿತ ಇದ್ರೆ ಸಾಕಪ್ಪ, ನಾನು ಗಣಿತನೇ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಮಟ್ಟದಲ್ಲಿದ್ದೆ. ಯಾಕೆಂತಂದರೆ ನಾನು ಇಲ್ಲಿಂದ ಹೋದ್ಮೇಲೆ ಹೈಸ್ಕೂಲ್ಗೆ ಹೋದೆ. ಹೈಸ್ಕೂಲ್ನಲ್ಲಿ ನನಗೆ ಸೋಷಿಯಲ್ ಮಾಡೋದು ಅಂತಕ್ಕಂಥದ್ದು ಎಷ್ಟು ತಲೆನೋವು ಅಂತಂದರೆ ಯಾವಾಗ ರಿಟೈರ್ಡ್ ಆಗೋಗ್ಬಿಡ್ತಿದ್ರು ಅಂತ ಅನಿಸ್ತಾ ಇತ್ತು ನನಗೆ. ಆದರೆ ಸಾಕಪ್ಪ ಅಂತ. ಯಾಕೆ ಅಂತಂದ್ರೆ ಆ ಇಸ್ವಿಗಳೆಲ್ಲ ಜ್ಞಾಪಕ ಇಟ್ಕೊಂಡಿರಬೇಕು. ಅದು ಅವೆಲ್ಲ ಕೂಡ ಬಹಳಷ್ಟು ಕಷ್ಟ ಅಂತಕ್ಕಂಥದ್ದು. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥವ್ರಿಗೆ ಅದು ಸಲೀಸು ಸಮಾಜ. ಆದರೆ ನನಗಂತೂ ಅದು ಬಾಧೆನೆ. ನನಗೆ ಮ್ಯಾಥಮೆಟಿಕ್ಸ್ ಮಾಡಿದಷ್ಟು ಸಲೀಸು ಸೋಷಿಯಲ್ ಮಾಡೋಕ್ಕೆ ಬರಲಿಲ್ಲ ನನಗೆ. ಇದು ನಾನು ಒಪ್ಕೊಳ್ತಕ್ಕಂಥದ್ದು. ಹಾಗಾಗಿ ಏನೋ ಆಯಿತು, ವೃತ್ತಿನಲ್ಲಿ ಹೇಗೋ ಆಯಿತು. ಇನ್ನೊಂದು ಈ ಸಂದರ್ಭದಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು, ನನಗೆ ಬಹಳಷ್ಟು ಇಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಮ್ಮ ಮೇಡಮ್ನವ್ರು ಸಹಾಯ ಮಾಡ್ತಾಯಿದ್ರು. ನಾನೇನೋ ಪಾಠ ಮಾಡ್ತಾ ಇದ್ದೆ. ಪಾಠದಲ್ಲೇನು ನಾನು ಯಾವತ್ತೂ ಕೂಡ ಲೋಪ ಮಾಡಿಕೊಂಡಿಲ್ಲ. ನಾನು ಕರೆಕ್ಟಾಗಿ ಒಂದು ದಿವಸ ಕೂಡ ಚಕ್ಕರ್ ಹೊಡೆದೋನಲ್ಲ. ಎಲ್ಲೂ ಅಷ್ಟೇ ಚಕ್ಕರ್ ಹೊಡೆಯತಕ್ಕಂಥದ್ದು ಅಥವಾ ಮುಂದಾಗಿ ಹೋಗ್ತಕ್ಕಂಥದ್ದು ಏನೂ ಇಲ್ಲ. ಪಾಠ ಮಾಡ್ತಾ ಇದ್ದೆ. ಈ ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥದ್ದು ನನಗೆ ತಲೆನೋವು ಎಲ್ಲ ನೋಡಿ. ನಾನು ಅದಕ್ಕಾಗಿ ಏನು ಮಾಡ್ತಾ ಇದ್ದೆ, ಪೇಪರು ಟೆಸ್ಟ್ ಆಗಲಿ ಅದು ಎಕ್ಸಾಮ್ ಆಗಲಿ ಆದಮೇಲೆ ತಗೊಂಡೋಗಿ ಮೇಡಮನ ಮುಂದೆ ಇಟ್ಬಿಡ್ತಾ ಇದ್ದೆ. ನನಗಿದ್ದಿದ್ದಷ್ಟು ದಿವಸನೂ ಕೂಡ ಪಾಪ ಮೇಡಮ್ನೇ ನನಗೆ ವ್ಯಾಲ್ಯೂಯೇಷನ್ ಮಾಡಿಕೊಡ್ತಾ ಇದ್ದಿದ್ದು. ಮೇಡಮ್ನ ವ್ಯಾಲ್ಯೂಯೇಷನ್ ಮಾಡಿದಾಗ ನಾನು ಎಂಟ್ರಿ ಮಾಡ್ಕೊತಾ ಇದ್ದೆ ಬುಕ್ಗೆ. ಎಂಟ್ರಿ ಮಾಡ್ಕೊಂಡಾಗ ಹೈಯೆಸ್ಟ್ ಮಾರ್ಕ್ಸ್ ಯಾರು ಬಂದಿರ್ತದೆ ಅವ್ರನ್ನ ಅವಾಗ ನೋಡ್ತಾ ಇದ್ದೆ. ಇವ್ರು ಹೈಯೆಸ್ಟ್ ಮಾರ್ಕ್ಸ್ ಬಂದಿದ್ದಾರೆ, ಇವ್ರು ಯಾರೋ ನೋಡೋಣ ಅಂತ. ಲೋಯೆಸ್ಟ್ ಮಾರ್ಕ್ಸ್ ನೋಡ್ತಾ ಇದ್ದೆ, ಇವನು ಅಂತಕ್ಕಂಥದ್ದು. ಅವ್ರನ್ನ ಒಂದು ಸ್ವಲ್ಪ ಏನು ಮಾಡ್ತಾ ಇದ್ದೆ ಅಂದರೆ ತರಾಟಿಗೆ ತಗೋಬಿಡ್ತಾ ಇದ್ದೆ. ಅವನು ಬಿಡ್ತಾ ಇರಲಿಲ್ಲ, ನೀನು ಮಗ್ಗಿ ಹೇಳು, ಅಲ್ಲಿಂದ ಶುರು ಮಾಡ್ತಾ ಇದ್ದೆ. ಹಾಗಾಗಿ ಸ್ವಲ್ಪ ಟಾರ್ಚರ್ ಇತ್ತು. ಏನೋ ಅಂತಂದರೆ ಕಲೀಲಿ ಅಂತಕ್ಕಂಥ ಉದ್ದೇಶದ ಮೇಲೆ ಅವನಿಗೇನಾದರೂ ಮಾಡೋ ಒಂದು ಸ್ವಲ್ಪ ಕಲ್ಕೋಬೇಕು ಅಂತಕ್ಕಂಥದ್ದು. ಹಾಗಾಗಿ ಅವನು ಗಂಟ್ಲಗಾನು ಏನು ಮಾಡ್ದ ಅಂತಂದರೆ ವಚಿರ ತಲ್ಕಾಯಿನಪ್ಪೆ ಅಂತ ಶುರು ಮಾಡಿದ್ದು. ಹೀಗಾಯಿತು, ಏನೋ ಆಯಿತು, ಸೇರಿಕೊಂಡು ನಾವು ಒಟ್ಟಾಗಿ ಇಲ್ಲಿ ಸೇರಿಕೊಂಡಿದ್ದು ತುಂಬಾ ನನಗೆ ನನ್ನ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತಕ್ಕಂಥದ್ದು. ಯಾಕೆಂತಂದರೆ ಎಲ್ಲೋ ಇವಾಗ ಪ್ರೇಮ ಎಲ್ಲೋ ಇದ್ದಾಳೆ, ನಾವು ನೋಡ್ತಾ ಇದ್ವೋ ಇಲ್ಲೋ. ಲಕ್ಷ್ಮೀಕಾಂತನ ಕೇಳಿದ್ರೆ ಇಲ್ಲೇ ಇಲ್ಲ, ನಮ್ಮೂರಿನಲ್ಲೇ ಇಲ್ಲ ಅಲ್ಲ ಅಂತ ಹೇಳಿದ್ರು. ಹೀಗೆ ಅನೇಕ ಜನ ಅನೇಕ ರೀತಿಯಲ್ಲಿ ದೂರ ಆಗೋಗ್ಬಿಡ್ತಕ್ಕಂಥವ್ರನ್ನ ಇವತ್ತು ನಾವು ಹತ್ತಿರದಲ್ಲಿ ನೋಡಿದ್ವಲ್ಲ, ಇದು ನನಗೆ ಖಂಡಿತವಾಗ್ಲೂ ಕೂಡ ಸಂತೋಷ ಆಯಿತು, ನೆಮ್ಮದಿ ಆಯಿತು. ನಿಮಗೆ ದೇವರು ಆಯುರಾರೋಗ್ಯವನ್ನು ಐಶ್ವರ್ಯವನ್ನು ಕೊಟ್ಟು ನಿಮ್ಮ ಇನ್ನೊಂದಷ್ಟು ದಿವಸ ಚೆನ್ನಾಗಿರಲಿ ಅಂತ ನಾನು ಆಶಿಸ್ತೀನಿ. ನಿಮ್ಮ ಮಕ್ಕಳು ಕೂಡ ಉತ್ತಮವಾದಂತಹ ಮಕ್ಕಳು, ಹಾಗೆ ಅವರು ಕೂಡ ಸಮಾಜ ಸುಧಾರಕರಾಗಲಿ ಅಂತ ನಾನು ಬಯಸಿ ಆಶೀರ್ವದಿಸ್ತಾ ಈ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಗಿದಿರೋ ಹೆಲ್ತು ಹಂಗೆ ಇದ್ದೀರ ಅನಿಸುತ್ತೆ. ಮತ್ತು ಹಿರಿಯ ವಿದ್ಯಾರ್ಥಿಗಳೇ, ಓಲ್ಡ್ ಸ್ಟೂಡೆಂಟ್ಸ್ ಬರಲ್ಲ, ಹಿರಿಯ ವಿದ್ಯಾರ್ಥಿಗಳೇ, ತುಂಬ ಖುಷಿ ತಂದಿದೆ. ಇದೊಂದು ಸುದಿನ ಸಂದರ್ಭ. ವರ್ಣ ಮಾತ್ರಂ ಕಲಿಸಿದಾತಂ ಗುರು, ವರ್ಣ ಮಾತ್ರಂ ಕಲಿಸಿದಾತಂ ಗುರು. ಇಂಗ್ಲೀಷಲ್ಲಿ ಒಂದು ಪ್ರಾವರ್ಬ್ ಹೇಳ್ತಾರೆ, ಎಜುಕೇಷನ್ ಈಸ್ ಪಾಸ್ಟ್, PAST ಪಾಸ್ಟ್, ಎಜುಕೇಷನ್ ಈಸ್ ಪ್ರೆಸೆಂಟ್, ಎಜುಕೇಷನ್ ಈಸ್ ಫ್ಯೂಚರ್. ದೇರ್ ಈಸ್ ನೋ ಅನದರ್ ಥಿಂಗ್ ವಿತೌಟ್ ಎಜುಕೇಷನ್. ಲೈಫ್ ವಿತ್ ಎಜುಕೇಷನ್ ಈಸ್ ಬ್ಯೂಟಿಫುಲ್ ಅಂತ ಹೇಳ್ತಾರೆ.
ಎಜುಕೇಷನ್ ಪಡ್ಕೊಂಡ್ರೇ ನಮ್ಗೆ ವ್ಯಾಲ್ಯೂ. ಯಾಕೆಂದರೆ ಇದು ಗ್ಲೋಬಲೈಸೇಷನ್ ಆಗಿದೆ, ಪೋಲರೈಸೇಷನ್ ಆಗಿದೆ, ಭೌಗೋಳೀಕರಣ, ಧ್ರುವೀಕರಣ ಆಗಿದೆ. ಇಲ್ಲಿನವರು ಅಮೇರಿಕಾದೊಂದೇ ನಾವು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದ್ರೆ ಕೆಲಸ ಮಾಡಬೇಕಾಗುತ್ತೆ ರಾತ್ರಿ ಎಲ್ಲ. ಅದಕ್ಕೋಸ್ಕರ ಎಜುಕೇಷನ್ನು ಕೊಟ್ಟರೆ ಅದೇ ದೊಡ್ಡ ಆಸ್ತಿ ಮಕ್ಕಳಿಗೆ. ದ ರಿಲೇಷನ್ಶಿಪ್ ಬಿಟ್ವೀನ್ ಟೀಚರ್ ಅಂಡ್ ದ ಸ್ಟೂಡೆಂಟ್, ದ ರಿಲೇಷನ್ಶಿಪ್ ಬಿಟ್ವೀನ್ ಟೀಚರ್ ಅಂಡ್ ದ ಸ್ಟೂಡೆಂಟ್ ಈಸ್ ಲೈಕ್ ಫಿಶ್ ಆ್ಯಂಡ್ ವಾಟರ್, ನಾಟ್ ಎ ಫಿಶ್ ಆ್ಯಂಡ್ ಫಿಶರ್ಮ್ಯಾನ್ ಅಂತ ಹೇಳ್ತೀವಿ. ನೀವು ನಮ್ಮನ್ನು ನೆನೆಸ್ಕೊಂಡಿರೋದು ನಿಜವಾಗ್ಲೂ ಸಹ ಶ್ಲಾಘನೀಯ. ಅವತ್ತು ಹೇಗೆ ನೀವು ಈ ಶಾಲೆಯಲ್ಲಿದ್ದರೋ ಅದೇ ರೀತಿಯಾಗಿ ಇವತ್ತೂ ಸಹ ನೀವು ನಡ್ಕೊಳ್ತಾ ಇರೋದನ್ನು ನೋಡಿದ್ರೆ ನನಗೆ ಅಂದಿನ ನೆನಪು ಇವತ್ತಾಗ್ತಾ ಇದೆ. ನೂರ್ಜಾನ್ ಆಗಿರ್ಬೋದು, ಆಮೇಲೆ ಲಕ್ಷ್ಮೀಕಾಂತ ಭಾಷಣ, ಭಾಳ ಕಡೆ ನಾನು ಚರ್ಚಾ ಸ್ಪರ್ಧೆಗೆ ಹುಡುಗಿನ ಕರ್ಕೊಂಡು ಹೋಗ್ತಾ ಇದ್ದೆ. ನಾನು ಈಗ ಕೇಳಿದೆ, ಏನಮ್ಮ ಅದೇ ಥರ ಮಾತುಗಳಿದೆಯಾ ಅಂತ. ಅದೇ ಥರ ಇಲ್ಲಿ ಭಾಷಣನೂ ಮಾಡಿದ್ಲು. ನೀವೆಲ್ಲರೂ ಸಹ ವೃತ್ತಿಯಲ್ಲಿ ನಿರತರಾಗಿ ಈ ಶಾಲೆಯಿಂದ ಬಹಳಷ್ಟು ವಿದ್ಯಾಭ್ಯಾಸವನ್ನು ಪಡೆದು ಒಳ್ಳೆಯ ವೃತ್ತಿಯಲ್ಲಿ ನೀವು ನಿರತರಾಗಿದ್ದೀರಾ. ನಿಮಗೆ ಆ ದೇವರು ಒಳ್ಳೆಯ ಆರೋಗ್ಯ ಭಾಗ್ಯಗಳನ್ನು ಕೊಳ್ಳಿ. ನಿಮ್ಮ ಮಕ್ಕಳನ್ನು ಅಷ್ಟೇ ನೀವು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿ ಅಂತ ಹೇಳ್ತಾ, ಈಗಾಗಲೇ ಸಮಯ ಜಾಸ್ತಿ ಇದೆ, ಮಾತನಾಡೋದಕ್ಕೆ ಬಹಳಷ್ಟು ವಿಷಯಗಳಿದೆ. ಈ ಒಂದು 25 ವರ್ಷಗಳಂತ ನಿಮ್ಮನ್ನೆಲ್ಲರನ್ನು ಇಲ್ಲಿ ಸೇರಿಸಿರ್ತಕ್ಕಂಥ ನಿಮ್ಮ ಕೆಲವೇ ಮುಖಂಡರು ಇರ್ತಾರಲ್ವಾ, ಗಣೇಶ್ ಆಗಿರ್ಬೋದು, ಮುನ್ರಾಜ್ ಆಗಿರ್ಬೋದು, ಹೆಣ್ಮಕ್ಳಲ್ಲಿ ನೂರ್ಜಾನ್ ಆಗಿರ್ಬೋದು, ಶ್ರೀಲಕ್ಷ್ಮಿ ಆಗಿರ್ಬೋದು, ಇವರೆಲ್ಲ ಸಂಘಟನೆ ಬಹಳ ಮುಖ್ಯ. ಆ ಸಂಘಟನೆಯನ್ನು ಮಾಡಿ ನಿಮ್ಮನ್ನೆಲ್ಲ ಇಲ್ಲಿ ಕೂರಿಸಿ ಬಹಳಷ್ಟು ಗುರುಗಳಿಗೋಸ್ಕರವಾಗಿ ನೀವಿಷ್ಟು ನೆನಪಿನ ಕಾಣಿಕೆಗಳನ್ನು ತಂದು ಆರ್ಥಿಕವಾಗಿಯೂ ಸಹ ಈ ವಿದ್ಯೆ ಕೊಟ್ಟಂಥ ಈ ಗುರುಗಳಿಗೆ ನಮ್ಮ ಕಾಣಿಕೆ ಏನಾದರೂ ನಾವು ಕೊಳ್ಳೇಬೇಕಲ್ಲ, ಅವರನ್ನು ನೆನೆಸ್ಕೊಂಡು ಅವರ ಒಂದು ಜ್ಞಾಪಕಗೋಸ್ಕರವಾಗಿ ನಾವು ಇಷ್ಟೆಲ್ಲ ಮಾಡಿದ್ದೀವಿ ಅಂತ ಹೇಳಿ ಈ ಗುರು ವೃಂದದವರಿಗೆ ನೀವು ನೆನೆಸ್ಕೊಂಡು ಈ ಕಾಣಿಕೆಗಳನ್ನು ಕೊಟ್ಟು ನಮ್ಮನ್ನು ಯಾವುದೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗಂಗಾಯ್ತು ನಮಗೆ. ಹೀಗಾಗಿ ನಿಮ್ಮೆಲ್ಲರಿಗೂ ಇನ್ನೊಂದು ಸಲ ಹೊಂದಿಸ್ತಾ ಹೆಚ್ಚಾಗಿ ಮಾತನಾಡೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ನೀವು ಮಾಡಿರ್ತಕ್ಕಂಥ ಕೆಲಸ ಮಾತುಗಳೇ ಬರ್ತಾ ಇಲ್ಲ. ನಾನು ಬಹಳ ಮಾತನಾಡಬೇಕು ಅಂತಿದ್ದೆ, ಆದರೆ ಪದಬಂಧಗಳೇ ನನಗೆ ಬರ್ತಾ ಇಲ್ಲ. ಯಾಕೆಂದರೆ 25 ವರ್ಷಗಳ ನಂತರ ನಮ್ಮನ್ನು ಜ್ಞಾಪಕ ಮಾಡ್ಕೊಂಡಿದ್ದಾರಲ್ಲ ಅನ್ನೋ ಒಂದು ಖುಷಿ. ಆಮೇಲೆ ಹೆಣ್ಣುಮಕ್ಕಳು ಬಹಳಷ್ಟು ಜನ ಬಂದಿದ್ದಾರೆ. ನಿಜವಾಗ್ಲೂ ನಿಮಗೆ ನನ್ನ ಧನ್ಯವಾದಗಳು. ಯಾಕೆಂದರೆ ಮದುವೆಯಾಗಿ ಮಕ್ಕಳು, ಗಂಡ ಮನೆಯಲ್ಲಿ ಯಜಮಾನರು, ಸಂಸಾರ ತಾಪತ್ರಯ ಇರುತ್ತೆ. ಅದು ಇವತ್ತು ಒಂದೇ ಒಂದು ಸಂಡೇ ಬೇರೆ ಕೆಲವರ ಅಪ್ಷನ್ಸ್ಗೆ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ನೀವು ಬಂದಿದ್ದೀರಾ. ತುಂಬ ಧನ್ಯವಾದಗಳು. ಅದರಲ್ಲಿ ಗಿರಿಜಾ ಕುಮಾರಿ ಅಂತ ಮಿಡ್ ಟರ್ಮ್ ಆದಮೇಲೆ ಬಂದು ಸೇರಿಕೊಂಡಿದ್ದು. ಅವ್ರಿಗೆ ನಂಗೆ ಪರಿಚಯ, ಎಲ್ಲರೂ ಗೊತ್ತಾಗ್ತಾ ಇದ್ದಾರಮ್ಮ ನಿಮ್ಗೆ ಗುರು ಸಿಗಲಿಲ್ಲ ಅಂದೆ. ಇಲ್ಲ ಸರ್, ನಾನು ಬಂದಿದ್ದೆ 10th ಅದಕ್ಕೋಸ್ಕರ ಅಂತ ಹೇಳಿದ್ರು. ಒಳ್ಳೆ ಕ್ರೀಡಾಪಟು ಬೇರೆ ಹುಡುಗಿ, ನನಗೀಗಲೂ ಜ್ಞಾಪಕ ಇದೆ. ಒಂದ್ಸಲಿ ಕಬಡ್ಡಿಗೆ ಬಿಟ್ಟಿದ್ರು. ಕಬಡ್ಡಿ ಆಡೋದ್ರಲ್ಲಿ ಬಹಳ ಚೆನ್ನಾಗಿ, ಅವಾಗ ಶಾರ್ಟ್ ಪುಟ್ಟು, ಕಬಡ್ಡಿ ಇವೆಲ್ಲ ಒಳ್ಳೆ ಆಟಗಾರ್ತಿ. ನಾನು ಡ್ರಿಲ್ ಮಾಸ್ಟರ್ ಹೇಳಿದೆ, ಒಳ್ಳೆ ಹುಡುಗಿ ಬಂದಿದ್ದಾಳಪ್ಪ ನಿನಗೆ ಸ್ಪೋರ್ಟ್ಸ್ಗೆ ಅಂತೂ ಹೇಳಿದ್ದೆ. ಎಲ್ಲರ ಒಂದು ನೆನಪು ನನಗಾಯಿತು. ಸ್ಟೇಟ್ಗೂ ಹೋಗಿರ್ತಕ್ಕಂಥ. ಹೌದೌದು. ಆಮೇಲೆ ಗಣೇಶು, ನನಗೆ ನಾನು ಹೇಗೆ ಅವನ ಗುರುಗಳು, ನನಗೆ ಆತ ಗುರು. ಏನಪ್ಪ ಇದು ಹೆಂಗೆ? ನಾನು ಹೆಡ್ ಮಾಸ್ಟರ್ ಆಗಿಲ್ಲಿ ಕೆಲಸ ಮಾಡಿದಾಗ ಎಲ್ಲ SATS ಎಲ್ಲ ಸ್ಯಾಟ್ಸ್ ಬಂತು. FA1 FA2 ಅಂತ SA1 ಇವೆಲ್ಲ ಬಂತು. ಎಲ್ಲ ಕಂಪ್ಯೂಟ್ರಲ್ಲೇ ಮಾಡಬೇಕು. ಕಂಪ್ಯೂಟರ್ ಜ್ಞಾನ ನಮಗಿಲ್ಲ. ಏನು ಮಾಡೋದು? ಸರಿ, ಮೊಬೈಲ್ ಎತ್ಕೊಂಡ್ಬಂದು ಹೇಗೆ ಅಟೆಂಡೆನ್ಸನ್ನು ಮಾಡಬೇಕು, ಹೇಗೆ TC ಇನ್ನು ಮಾಡ್ಕೋಬೇಕು, ಔಟ್ ಮಾಡ್ಕೋಬೇಕು, ಪ್ರತಿಯೊಂದು ಚಾರ್ಟನ್ನು ಹಾಕಿ ನನಗೆ ಬರ್ಕೊಟ್ಟು ಇದೇ ಥರ ಮಾಡಿ ಸರ್ ಅಂತ ಹೇಳ್ಬಿಟ್ಟು ಗಣೇಶ್ ನನಗೆ ಕಂಪ್ಯೂಟರ್ ಟ್ರೈನಿಂಗ್ ಕೊಟ್ಟಂಥ ಗುರುಗಳು ನನಗೆ ಗಣೇಶ್. ಭಾಳ ಸಂತೋಷದಾಗುತ್ತೆ. ಅವಾಗ ನಾನು ಮೊಬೈಲೆಲ್ಲ ಕೆಲಸ ಮಾಡಿದಾಗೆಲ್ಲ ಅದನ್ನು ನೆನೆಸ್ಕೊಳ್ತಾ ಇದ್ದೆ. ಹೇಗೆ ಅದಕ್ಕೆ ಮುಂಚೆ ನಾವು ದುಡ್ಡು ಕೊಟ್ಟು ಆ ಒಂದು ಕೆಲಸ ಮಾಡ್ತಾರೆ. ನಮ್ಮ ಕ್ಲರ್ಕ್ ಇದ್ದರು. ನಮ್ಮ ಕ್ಲರ್ಕ್ ಪಾಪ ಅದೇ ಕೆಲಸ, ಸ್ಯಾಟ್ಸ್ ಎಲ್ಲ ರೆಡಿ ಮಾಡೋದು, ಮುಳ್ಬಾಲ್ಗೆ ಎತ್ಕೊಂಡು ಹೋಗೋದು ಎಲ್ಲ ಮಾಡ್ಕೊಂಡು ಬರ್ತಾಯಿದ್ರು. ಇವ್ರು ಬಂದ ಮೇಲೆ CRP ಆಗಿ ಬೇರೆ ಬಂದ. ನನಗಿನ್ನೂ ಖುಷಿ ಆಗೋಯ್ತು. ಪಕ್ಕದಲ್ಲಿ ಕುಳಿಸ್ಕೊಂಡು ಈ ರೀತಿ ಶಾರ್ಟ್ ಎಲ್ಲ ಬರೆದು ಈ ರೀತಿ ಮಾಡಿ ಸರ್, ಆರಾಮಾಗುತ್ತೆ, ನೀವು ಮಾಡ್ತೀರಾ. ಅಯ್ಯೋ ನನಗೆ ವಯಸ್ಸಾಯ್ತಪ್ಪ ಆಗಲ್ಲ ಅಂದರೆ, ಇಲ್ಲ ನೀವು ಮಾಡ್ತೀರಾ ಮಾಡಿ ಅಂತ ಒಂದೇ ಸರಿ ತೋರಿಸಿದ್ದು. ಎಲ್ಲವನ್ನೂ ಕಲ್ತ್ಕೊಂಡೆ. ಎಕ್ಸಾಮು FA1 ಆಗಿರ್ಬೋದು, FA2 ಆಗಿರ್ಬೋದು, ಪ್ರತಿಯೊಂದನ್ನು ಮೊಬೈಲಲ್ಲಿ ನಾನು ಅದನ್ನು ಮಾಡಿ ಮತ್ತು TC ಇನ್ನು ಮಾಡ್ಕೊಳ್ಳೋದು, ಔಟ್ ಮಾಡೋದು ಕಲ್ತ್ಕೊಂಡೆ. ಹಾಗಾಗಿ ನಾನು ಗಣೇಶನನ್ನು ಗುರುಗಳು ಅಂತಲೇ ಬಿಟ್ಟೆ ನಾನು ಭಾವಿಸ್ತೀನಿ. ತಪ್ಪು ತಿಳ್ಕೊಬೇಡಿ. ಎಲ್ರಿಗೂ ಸಣ್ಣ ಧನ್ಯವಾದಗಳು. ಅದು ಅಲ್ದಿರ ಬಹಳಷ್ಟು ಜನ ನೀವು ನಿಮ್ಮ ಕುಟುಂಬ ಸಮೇತ ಬಂದಿದ್ದೀರಾ.
ಇದು ನಿಜವಾಗ್ಲೂ ಸಹ ಮರೆಯೋಕ್ಕಾಗೋದಿಲ್ಲ. ನಿಮ್ಮೆಲ್ರಿಗೂ ಸರ್ ಬಂದಿರತಕ್ಕಂಥ ಎಲ್ಲ ಕುಟುಂಬಸ್ಥರಿಗೂ ಮಕ್ಕಳು ಬಂದಿದ್ದಾರೆ, ಅವರೆಲ್ಲರಿಗೂ ಸಹ ನಾವು ಹೊಂದಿಸ್ತಾ ಇಲ್ಲಿ ಇದ್ದಂತಹ ಮಾತೃಸ್ವರೂಪಿ ಪಿತೃಸ್ವರೂಪಿಗಳಾಗಿರ್ತಕ್ಕಂತಹ ಗೌರಿಬಾಯಿ ಮೇಡಮ್ನವರು ಬಹಳಷ್ಟು ಒಳ್ಳೆಯ ಇಲ್ಲಿ ಮಕ್ಕಳನ್ನು, ಯಾಕೆಂದರೆ ಪಾಯ ಬಹಳ ಮುಖ್ಯ. SCP ಈಸಿಯಾಗಿ ಮಾಡ್ಕೊಂಡು ಹೊರಟಾಗ್ತಾ ಇದ್ರು, ಯಾಕೆಂದರೆ ಅವರೆಲ್ಲ ರೆಡಿ ಮಾಡಿರ್ತಾ ಇದ್ರು. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಥಮಿಕ ಶಾಲೆ ಶಿಕ್ಷಕರು ಪಾಯ ಹಾಕಿದ್ರು. ಆ ಪಾಯ ಮೇಲೆ ನಾವು ಬಿಲ್ಡಿಂಗ್ ಕಟ್ಕೊಂಡು ಹೋದ್ವಿ ಹೊರತು ನಮ್ಮದೇನು ಇಲ್ಲ. ಎಲ್ಲ ಮಾಡಿರ್ತಕ್ಕಂಥವ್ರು ತೀರ್ತಿದ್ದಿರ್ತಕ್ಕಂಥವ್ರು ಆ ಒಂದು ಪ್ರಾಥಮಿಕ ಶಾಲೆಯಲ್ಲಿ, ಅವ್ರಿಗೂ ಸಹ ನಾನು ಹೊಂದಿಸ್ತಾ ನಿಮ್ಮೆಲ್ಲರೂ ಈ ಒಂದು ಅವಕಾಶ ಕೊಟ್ಟು ನಮಗೆಲ್ಲ ಸನ್ಮಾನ ಮಾಡಿದ್ದಕ್ಕೆ ನಿಮಗೂ ಸಹ ನಾನು ಹೊಂದಿಸಿ, ಮಿಡ್ಲ್ ಸ್ಕೂಲ್ನವರು ಹೈಸ್ಕೂಲ್ನವರು ಸೇರಿ ಮಾಡೋದ್ರಿಂದ ಬಹಳ ಸಂತೋಷವಾಗಿದೆ. ಈಗ ಅತಿ ಮುಖ್ಯವಾಗಿ ಒಬ್ಬ ಟೀಚರ್ ಉಪಾಧ್ಯಾಯರಂದರೆ ಒಂದು ಆಲದ ಮರ ಇದ್ದಂಗೆ. ಆಲದ ಮರ ಕೆಳಗಡೆ ಎಲ್ಲ ವಿದ್ಯಾರ್ಥಿಗಳು ಏನು ಪಡ್ಕೊಳ್ತೀರಿ, ಆ ಸಮಯದಲ್ಲಿ ಒಬ್ಬೊಬ್ಬರ ಮೂಡು ಒಂದೊಂದು ಥರ ಇರುತ್ತೆ. ಆ ಸಮಯದಲ್ಲಿ ಯಾರು ವಿದ್ಯಾಭ್ಯಾಸ ಕಡೆ ಗಮನ ಕೊಟ್ಟು ಅದನ್ನು ಮುಖ್ಯವಾಗಿ ಭಾಗವಹಿಸಿ ಮುಂದುವರಿಸ್ತಾರೋ ಅವ್ರಿಗೆ ಒಳ್ಳೆಯ ಅವಕಾಶಗಳಿರುತ್ತೆ. ಬಲಾತ್ಕಾರವಾಗಿ ಕೆಲವರು ಅಲ್ಲಿ ಓದಿ ಸುಮ್ಮನೆ ಕೂತ್ಕೊಂಡು ಉಪಾಧ್ಯಾಯರ ಬಲಾತ್ಕಾರಕ್ಕೆ ಇರೋರು ಇದ್ದಾರೆ. ಇದೆಲ್ಲ ನಾನು ಕ್ಲಾಸ್ನಲ್ಲಿ ಬಹಳ ಗಮನಿಸ್ತಾ ಇದ್ದೆ. ಆದರೆ ನಮ್ಮ ಇದು ಏನಂದರೆ, ನಾವು ಮಾಡಿರ್ತಕ್ಕಂಥ ಕಷ್ಟಕ್ಕೆ ಪ್ರತಿಫಲ ಸಿಗುತ್ತಾ ಇವ್ರಿಗೆ ಅನ್ನೋ ಉದ್ದೇಶನೇ ನಮ್ಮದು ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ನಿಮ್ಮನ್ನು ನೋಡಿದಾಗ ನಮಗೆ ಸಂತೋಷ ಆಗತ್ತೆ. ಉದ್ಯೋಗ ಅನ್ನೋದು ದೊಡ್ಡದು ಚಿಕ್ಕದು ಅಂತೇನಿಲ್ಲ, ಯಾವುದಾದ್ರೂ ಕೂಡ ಉದ್ಯೋಗನೇ. ಯಾವುದಿಲ್ಲ ಅಂದರೆ ನಾವು ಮಾಡ್ತಕ್ಕಂಥ ಕೆಲಸನೇ ಉದ್ಯೋಗ, ಅದರ ಬಗ್ಗೆ ನಾವು ಇಂಟ್ರೆಸ್ಟ್ ಆಗಿಡಬೇಕು. ಆದ್ದರಿಂದ ಉದ್ಯೋಗ ನಂದು ದೊಡ್ಡದು, ನಾನು PDO, ನಾನು ತಹಸೀಲ್ದಾರು, ನಾನು ವ್ಯವಸಾಯ, ನಾನು ವ್ಯಾಪಾರ ಅನ್ನೋದು ಬೇಡ. ಎಲ್ಲರೂ ಈಗ ನಾವು ಹೇಳುವುದೇನೆಂದರೆ, ಎಲ್ಲರೂ ನಮ್ಮ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಸುಖ ಪಡಬೇಕು, ಸಂತೋಷವಾಗಿರ್ಬೇಕು ಅನ್ನೋದೇ ಒಂದೇ ಮುಖ್ಯ ನಮಗೆ. ಆದ್ದರಿಂದ ಹೆಚ್ಚಿನ ಮಾತಾಡೋಕ್ಕೆ ಇಲ್ಲಿ ಸಮಯಾವಕಾಶ ಇಲ್ಲ. ಎಲ್ರಿಗೂ ದೇವರು ಒಳ್ಳೆಯದು ಮಾಡಲಿ. ನಿಮ್ಮ ಮಕ್ಕಳು ಆಮೇಲೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿ. ಅಕ್ಕಪಕ್ಕದಲ್ಲಿ ಕುಟುಂಬಗಳಿಗೆ ನೀವು ಸಹಕರಿಸ್ಕೊಂಡು ಒಳ್ಳೆಯ ಜೀವನ ಮಾಡಿ ಅಂಥೇಳಿ ಒಂದೆರಡೇ ಬಹಳ ಸಂತೋಷ ಆಯಿತು. ನೀವು ಮಾಡ್ತಕ್ಕಂಥ ಕಾರ್ಯಕ್ರಮ ಜಾಸ್ತಿ ಮಾತಾಡಬೇಕು ಅಂತಿದ್ದೆ, ಇಲ್ಲಿ ಎಲ್ಲ ಮಾತಾಡಿ ಹೇಳಿದ್ದಾರೆ ಇಲ್ಲ. ಅದಕ್ಕೋಸ್ಕರವಾಗಿ ನನ್ನ ಆಸೆ ಏನಪ್ಪ ಅಂದರೆ, ನಿಮ್ಮ ಮುಂದೆ ನೀವು ಎಲ್ಲರೂ ಚೆನ್ನಾಗಿರಬೇಕು, ಇನ್ನು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಅಭ್ಯಾಸ ಕೊಡಬೇಕು. ಯಾಕಂದರೆ ಇವಾಗ ನಾವು ಕೊಡ್ತಕ್ಕಂಥ ಅಭ್ಯಾಸಕ್ಕಿಂತ ಇವಾಗ ಸ್ವಲ್ಪ ಮುಂದುವರಿಸಿದೆ, ಎಲ್ಲ ಆನ್ಲೈನ್ಗಳೇ ಆಗ್ತಾಯಿದೆ. ಮುಂದೆ ನಿಮ್ಮ ಮಕ್ಕಳಿಗೆ ಯಾವ ವಿದ್ಯಾಭ್ಯಾಸ ಬರುತ್ತೋ ಹೇಳೋಕ್ಕಾಗಲ್ಲ. ಆದ್ದರಿಂದ ಫಸ್ಟು ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸಿ ಅಂತ ನಾನು ಒಂದು ಮಾತು ಹೇಳಿ ಈ ಭಾಷಣವನ್ನು. ನಮ್ಮ ವಿದ್ಯಾರ್ಥಿಗಳೆಲ್ಲ ನೀವು ಸಮಾಜದ ಸತ್ಪುರುಷರು. ಇರಲಿ ಸರ್, ಕೇಳಿಸುತ್ತೆ, ನಾವು ಇಲ್ಲಿಂದ ಅಲ್ಲಿ ಕೂರ್ತೀವಿ, ಪರವಾಗಿಲ್ಲ. ಎಸ್, ಈ ಕಾರ್ಯಕ್ರಮದ ಬಗ್ಗೆ ಮಾತಾಡೋದಕ್ಕೆ ದೇರ್ ಈಸ್ ನೋ ಮಾಟ್ಲೇವು, ಮಾట్లాಡ್ಕೊಳ್ಳೋದು ಲೇವು. ಯಾಕಂದರೆ 25 ವರ್ಷದ ನಂತರ ನಿಮ್ಮ ಮುಖದ ಪರಿಚಯ ಆಗಲಿ, ನಮ್ಮಗಳ ಒಂದು ಸಂಗಮ ಆಗಲಿ ಇರಲಿಲ್ಲ. ಅಂತಹ ಒಂದು ಅವಕಾಶವನ್ನು ಇವತ್ತು ಕಲ್ಪಿಸಿಕೊಟ್ಟಿದ್ದೀರ. ಈ ಕಾರ್ಯಕ್ರಮಕ್ಕೆ ತುಂಬ ಶ್ರಮ ವಹಿಸಿದ್ದೀರ. ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಡೆಯೋದಕ್ಕೆ ತುಂಬ ತಯಾರಿ ಬೇಕು. ಆ ತಯಾರಿಗಳನ್ನು ತಾವೆಲ್ಲ ಮಾಡ್ಕೊಂಡಿದ್ದೀರ. ತುಂಬ ಸಂತೋಷ ಆಯಿತು. ಇಷ್ಟು ಆ್ಯಕ್ಚುಲಾಗಿ ನಾವು ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಇಷ್ಟು ಜನ ಒಟ್ಟಿಗೆ ಸೇರ್ತಾನೂ ಇರಲಿ. ಹಾಗೆ ನಿಮ್ಮ ಮುಖಗಳ ಪರಿಚಯ ಆದ್ರೆ ನಾವು ಇಷ್ಟರಲ್ಲಿ ನೋಡಿರೋದು ಇಷ್ಟರಲ್ಲಿ ನೋಡಬೇಕು ಅಂದರೂ ಆಗೋದು ಇಲ್ಲ. ಅಂತಹ ಒಂದು ಅವಕಾಶವನ್ನು ಇಂದು ಕಲ್ಪಿಸಿಕೊಟ್ಟಿದ್ದೀರ. ತುಂಬ ಸಂತೋಷ. ನೀವು ಸಮಾಜದ ಮೌಲ್ಯಗಳನ್ನು ಬೆಳೆಸ್ಕೊಂಡು ನಿಮ್ಮ ಮಕ್ಕಳಿಗೂ ಸಹ ಸಮಾಜದ ಮೌಲ್ಯಗಳನ್ನು ಹೇಳಿ ಅವರನ್ನು ಸತ್ಪ್ರಜೆಯಾಗಿ ಬೆಳೆಸಿ ಇನ್ನೂ ಉನ್ನತ ಹುದ್ದೆಗಳಲ್ಲಿ ನೀವೆಲ್ಲ ಅಲಂಕರಿಸಬೇಕು. ನಾವು ಅದನ್ನು ನೋಡಬೇಕು ಅಂತ ಹೇಳಿಬಿಟ್ಟು ಬಹಳ ಆಸೆಯಾಗಿದೆ. ನಾನು ಅದಕ್ಕೆ ಅವರಿಗೆಲ್ಲ ಹೇಳಿದ್ದೆ, ನೀವೆಲ್ಲ ಇನ್ನೂ ಉನ್ನತ ಹುದ್ದೆಗಳಲ್ಲಿರಬೇಕು ಅಂತ ಹೇಳಿ. ಈ ಒಂದು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿತ್ತು, ತುಂಬ ಚೆನ್ನಾಗಿತ್ತು, ತುಂಬ ಸಂತೋಷ. ಇಷ್ಟು ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ವೇದಿಕೆ ಮೇಲೆ ಆಸೀನರಾದಂಥ ನಿವೃತ್ತ ಶಿಕ್ಷಕ ವರ್ಗದವರೇ,
ವೇದಿಕೆ ಮುಂದೆ ಆಸೀನರಾದಂಥ ಎಲ್ಲ ಹಿರಿಯ ವಿದ್ಯಾರ್ಥಿಗಳೇ, ಇವತ್ತು ತುಂಬ ಒಂದು ಸಂತೋಷದ ಸಂಗತಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸುಮಾರು 25 ವರ್ಷಗಳ ಹಿಂದಿನ ಒಂದು ನೆನಪನ್ನು ಇವತ್ತು ನೀವೆಲ್ಲ ಸೇರಿ ಹಂಚ್ಕೊಂಡಿದ್ದೀರಿ. ತುಂಬ ಸಂತೋಷ. ಯಾಕಂತ ಹೇಳಿದ್ರೆ ನಾನು ಸುಮಾರು ಯಾರ ಹೆಸರು ಮರ್ತೋಗ್ಬಿಟ್ಟಿದ್ದೇನೆ, ಯಾರ್ದು ಹೆಸರಿಲ್ಲ, ಸುಮಾರು ಕೆಲವ್ರದ್ದು ಮಾತ್ರ ಅಷ್ಟೇ. ಸೊ ಹಾಗಾಗಿ ನಾನು ಎರಡೇ ಮಾತು ಹೇಳೋದು, ಜಾಸ್ತಿ ಏನಿದಿಲ್ಲ. ಸೊ ಮನುಷ್ಯನಿಗೆ 4 ಸ್ತಂಭಗಳಿದ್ದಾವೆ, ಅಂದರೆ 4 ಪಿಲ್ಲರ್ಗಳಿದ್ದಾವೆ. ಯಾವುದಪ್ಪ ಅಂತ ಹೇಳಿದ್ರೆ, ಮೊದಲನೇದು ತಾಯಿ, ಎರಡನೇದು ಅಪ್ಪ, ಮೂರನೇದು ಗುರು, 4ನೇದು ಸ್ನೇಹಿತ ಅಂತ. ಇವರು ಇನ್ನೂ ಇದ್ದಾರೆ, ಆದರೆ ಇವರು ಮುಖ್ಯವಾಗಿ ನಮ್ಮನ್ನ ಕಾಪಾಡುವಂಥ 4 ಪಿಲ್ಲರ್ಗಳು. ಒಂದನೇದು ಏನಪ್ಪ ಅಂದರೆ ತಾಯಿ. ಯಾಕಂತ ಹೇಳಿದ್ರೆ ನಮಗೆ ಮಾತನ್ನು ಕಲಿಸುವ ಮೊದಲು ಗುರು ಯಾರಪ್ಪ ಅಂದರೆ ತಾಯಿ. ಮನೆಯಲ್ಲಿ ನಮ್ಮ ಮಾತನ್ನು ಕಲಿಸೋದು ತಾಯಿ. ಎರಡನೇದು ಏನಪ್ಪ ಅಂತ ಹೇಳಿದ್ರೆ ಅಪ್ಪ. ಅಪ್ಪ ಏನಪ್ಪ ಮಾಡ್ತಾರೆ ಅಂದರೆ ನಮ್ಮ ಜೀವನದ ಒಂದು ದಾರಿಯನ್ನ ಮಾರ್ಗದರ್ಶಕರಾಗಿ ಮಾಡ್ಕೊಳ್ಳೋರು ಅಪ್ಪ. ಗುರುಗಳು ವಿದ್ಯೆ ಬುದ್ಧಿ ಎಲ್ಲನ್ನ ಕೊಡುವ ಗುರುಗಳು. 4ನೇದು ಯಾರಪ್ಪ ಅಂತ ಹೇಳಿದ್ರೆ ಸ್ನೇಹಿತರು. ಯಾಕಂತ ಹೇಳಿದ್ರೆ ಕಷ್ಟ ಕಾಲದಲ್ಲಿ ಅಥವಾ ಕಷ್ಟ ಸುಖಗಳಲ್ಲಿ ನೆರಳನ್ನು ಕೊಡುವ ಸ್ನೇಹಿತರವರು. ಸೊ ಆದ್ದರಿಂದ ನೀವೇನೇ ಆಗಲಿ ಈ 4 ಜನರನ್ನ ಮರಿಬಾರ್ದು. ನೀವು ಮನೆಯಲ್ಲಿ ದೇವರಿಟ್ಕೊಂಡು ಎಲ್ಲೆಲ್ಲ ದೇವರ ನೋಡಕ್ ಹೋಗ್ತೀರಿ, ಆದರೆ ಆದರೆ ಅಪ್ಪ ಒಬ್ಬ ದೇವರು, ಅಮ್ಮ ಒಬ್ಬ ದೇವರು, ಗುರುಗಳು ಒಂದು ದೇವರು. ಸೊ ಹಾಗಾಗಿ ಫಸ್ಟು ನಮ್ಮ ತಂದೆ ತಾಯಿ ಗುರುಗಳನ್ನ ಯಾರನ್ನೂ ಅಷ್ಟೇ ಮರಿಲೇಬಾರ್ದು. ಇವರನ್ನು ಮರ್ತಿದ್ದಾದ್ರೆ ನೀವು ಯಾವ ದೇವರ ಹತ್ರ ಹೋಗಿ ನೀವು ಬೇಡ್ಕೊಂಡ್ರು, ಯಾವ ದೇವರ ಹತ್ರ ಹೋಗಿ ನೋಡಿದ್ರು ನಮ್ಗೆ ಅಷ್ಟು ಸಮಂಜಸವಲ್ಲ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅದೇ ಥರ ಉತ್ತಮ ಶಾಲೆ, ಹಾಗೆ ಉತ್ತಮ ಸ್ಟೂಡೆಂಟ್ಸ್ ಎಲ್ಲ ನನ್ನ ಮುದ್ದು ಮಕ್ಕಳೆಲ್ಲನೂ. ಯಾವತ್ತೂ ನಾನು ಸ್ಟೂಡೆಂಟ್ಸ್ ಅಂತ ನೋಡ್ತಾನೆ ಇರಲಿಲ್ಲ, ಯಾವಾಗಲೂ ನನ್ನ ಪ್ರೀತಿನ ನನ್ನ ಮಕ್ಕಳ ಥರನೇ ನಾನು ನೋಡ್ತಾ ಇದ್ದೆ. ಈಗ ಸುಮಾರು ಜನ ನನಗೆ ಈಗಲೂ ನೆನಪಿದ್ದಾರೆ, ಹೃದಯದಲ್ಲಿ ಗೂಡು ಕಟ್ಕೊಂಡಿದ್ದಾರೆ. ಹಾಗೆ ಪ್ರೇಮ ಇರ್ಬೋದು, ಶ್ರೀಲಕ್ಷ್ಮಿ ಇರ್ಬೋದು, ಸ್ವಪ್ನ ಇರ್ಬೋದು, ಮಂಜುಳಾ ಇರ್ಬೋದು, ಕೆಲವ್ರದೆಲ್ಲ ಎಲ್ಲರನ್ನೂ ಮರ್ತೇ ಬಿಟ್ಟಿದ್ದೀವಿ. ಆ ಮುತ್ತಾಚಾರಿ ಅಂತೂ ಮುದ್ದು ಥರ ಇದ್ದ, ಇವಾಗ ವಜ್ರ ಆಗ್ಬಿಟ್ಟಿದ್ದಾನೆ. ಆದರೆ ನಮ್ಮ ಗಣೇಶ ಮತ್ತು ನಮ್ಮ ವಿಜಿ ಅವ್ರು ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸ್ತಿದ್ರು, ಬೇರೆ ಯಾರು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ. ನಾನಂತೂ ತುಂಬ ಪ್ರೀತಿಸ್ತೀನಿ ಉತ್ತನೂರು ಮತ್ತು ಉತ್ತನೂರು ಶಾಲೆಯನ್ನು. ಅದೇ ಥರ ಉತ್ತನೂರಿನ ಜನಗಳನ್ನು. ಉತ್ತನೂರು ಅಂದರೆ ನನಗೆ ತವರು ಮನೆ ಇದ್ದಂಗೆ. ನನಗೆ ನಾವು ಏನೇ ಮಾಡಲಿ ನಮ್ಮ ಹಿಂದೆ ಬರೋದಿಲ್ಲ, ಎಷ್ಟೇ ಆಸ್ತಿ ಸಂಪಾದಿಸಿ ಎಷ್ಟೇ ಹಣ ಇರಲಿ, ಆದರೆ ನಾವು ಮಾಡಿರುವಂತಹ ಒಂದು ಒಳ್ಳೆಯ ಕೆಲಸ, ಒಳ್ಳೆಯ ಸಹಾಯ, ಅದೇ ನಮ್ಮನ್ನು ಕಾಯೋದು, ನಮ್ಮ ಹಿಂದೆ ಬರೋದು. ಅದೇ ನನಗೆ ಕೊಟ್ಟಿರುವಂತಹ ಒಂದು ದೊಡ್ಡ ಕೊಡುಗೆ ನನ್ನ ಮುದ್ದು ಮಕ್ಕಳು, ನನ್ನ ಉತ್ತನೂರಿನ ಶಾಲೆಯ ಮಕ್ಕಳು. ದೇವರು ಅವರಿಗೆಲ್ಲ ಒಳ್ಳೆಯ ಆರೋಗ್ಯ ಕೊಳ್ಳಿ, ಒಳ್ಳೆಯ ಭಾಗ್ಯ ಕೊಳ್ಳಿ, ಬೇರೆಯವರಿಗೆ ಸಹಾಯ ಮಾಡುವಂತಹ ಒಳ್ಳೆಯ ದೊಡ್ಡ ಮನಸ್ಸು ಕೊಳ್ಳಿ ಅಂತ ಹೇಳಿಬಿಟ್ಟು ಎಲ್ಲರಿಗೂ ನನ್ನ ಆಶೀರ್ವಾದಗಳು, ನನ್ನ ಮಕ್ಕಳಿಗೆಲ್ಲ ಹಿರಿಯರಿಗೆಲ್ಲ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಮೇಲೆ ಇರ್ತಕ್ಕಂಥ ಗುರುಗಳಿಗೆ, ನಿವೃತ್ತ ಗುರುಗಳೋಪಾಧ್ಯಾಯಲ್ಲಿರ್ತಕ್ಕಂಥ ಸಹಪಾಠಿಗಳೇ, ವಿದ್ಯಾರ್ಥಿನಿಯರೇ. ಯಾಕೆ ವಿದ್ಯಾರ್ಥಿ ಅಂದರೆ ಈಗಲೂ ನಮಗೆ ವಿದ್ಯಾರ್ಥಿನಿಯರೇ, ಅದಕ್ಕೋಸ್ಕರ ನಾನು ವಿದ್ಯಾರ್ಥಿಗಳು ಅಂತ ಹೇಳ್ತಾ ಇದ್ದೀನಿ. ಆಗಲಿ, ನೀವು ಮೊದಲಿಗೆ ಎರಡನ್ನ ಕಲಿಬೇಕು. ಏನು ಅಂದರೆ ತಂದೆ ತಾಯಿಗಳನ್ನು ಮರಿಲೇಬಾರ್ದು, ಗೌರವವನ್ನು ಕೊಡ್ಬೇಕು. ತಂದೆ ತಾಯಿನ ಮರಿಬಾರ್ದು, ಒಂದನೇದು. ಎರಡನೇದಾಗಿ ವಿದ್ಯೆಯನ್ನು ಮರಿಬಾರ್ದು. ಮೂರನೇದಾಗಿ ಗುರುಗಳನ್ನು ಮರಿಬಾರ್ದು. ಇಷ್ಟು ನನ್ನ ಒಂದು ಇದು. ಆರೋಗ್ಯದ ಕಡೆ ನೀವು ಹೆಚ್ಚು ಗಮನ ಕೊಡಬೇಕು. ಈಗಿನ ಒಂದು ಸ್ಥಿತಿಯಲ್ಲಿ ನೋಡಿದ್ರೆ ಆರೋಗ್ಯ ಬಹಳ ಹದಗೆಟ್ಟಿದೆ. ಏನು ಕಾಯಿಲೆ ಇದೆ ಅಂತ ನಾವು ಹೇಳೋಕ್ಕೆ ಆಗಲ್ಲ. ಒಳ್ಳೆ ನೀಟಾಗಿರ್ತಾರೆ, ಕಾಯಿಲೆ ಅನ್ನೋದು ಬಹಳ ಇದಿರುತ್ತೆ. ನೀವು ಮಕ್ಕಳನ್ನೂ ಸಹ ಒಳ್ಳೆಯ ಆರೋಗ್ಯದ ಕಡೆ ಗಮನವನ್ನು ಹರಿಸ್ಬೇಕು. ಆಮೇಲೆ ಏನು ಅಂತ ಹೇಳ್ತೀನಿ ಅಂದರೆ, ನೀವು ಒಳ್ಳೆಯ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂದರೆ ನೀವು ಬೇರೆ ಕಡೆ ಹಳ್ಳಿಯ
ನಲ್ಲಿ ನೋಡಿರ್ಬೋದು, ಹಳ್ಳಿನಲ್ಲಿ ಈಗ ವಾಕಿಂಗ್ ಮಾಡ್ತಾ ಇರ್ತಾರೆ. ಮತ್ತು ಟೌನ್ನಲ್ಲಿ ನೋಡಿದ್ರೆ ಪ್ರತಿನಿತ್ಯನೂ 80% ಅಷ್ಟು ಆರೋಗ್ಯದ ಕಡೆ ಗಮನ ಕೊಡ್ತಾರೆ. ಅನಂತರ ಒಂದು 20% ಹೆಚ್ಚು ವಿದ್ಯಾಭ್ಯಾಸ ಕೊಡೋದು. ಹಳ್ಳಿ ಕಡೆ 80% ವಿದ್ಯೆಯನ್ನು ಕಲಿಯೋಕೆ ಒಂದು ಮಾರ್ಗದರ್ಶನ ಇದೆ. ಹಾಗಾಗಿ ಎಲ್ಲರೂ ಮಕ್ಕಳನ್ನು ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಕಡೆ ಗಮನ ಹರಿಸ್ಬೇಕು. ಚೆನ್ನಾಗಿ ವಿದ್ಯೆಯನ್ನು ಮಕ್ಕಳಿಗೆ ಕೊಡಬೇಕು. ಆರೋಗ್ಯದ ಕಡೆನೂ ಗಮನ ಹರಿಸ್ಬೇಕು. ಏಕೆ ಅಂದರೆ ನಾನು ಹೇಳಿದೆ, ಹೆಚ್ಚಿನ ಕಾಯಿಲೆ ಇದೆ, ಕಾಯಿಲೆ ನೋಡೋದಕ್ಕೆ ಆಗಲ್ಲ, ಅಷ್ಟೊಂದು ಆರೋಗ್ಯದ ಒಂದು ಸ್ಥಿತಿಯಲ್ಲಿ ನೆರಳಬೇಕಾಗ್ತದೆ. ನಾನು ಇಷ್ಟು ಹೇಳಿ 4 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಕಾರಣ ಏನು ಅಂದರೆ, ನನ್ನ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸ್ತಿದ್ದಾರೆ. ಸುಮಾರು ಜನ ಇದ್ದಾರೆ. ಗಿರಿಜಾ ಕುಮಾರಿ ಆಗ್ಬೋದು, ಮುನ್ರತ್ನಮ್ಮ ಆಗ್ಬೋದು. ನೋಡಿ, ಬಾಯ್ಸ್ನಲ್ಲಿ ಕಡಿಮೆ ನಮ್ಗೆ ಸಿಕ್ಕೋದು. ಯಾಕೆಂದರೆ ಏಜ್ ಈಕ್ವಲ್ ಇರುತ್ತೆ. ಆದ್ದರಿಂದ ರಾಜ್ಯ ಮಟ್ಟದಲ್ಲಿ ಹೋಗೋದಕ್ಕೆ ಸಾಧ್ಯವಾಗುತ್ತೆ. ಈ ಶಾಲೆಯಲ್ಲಿ ನಾನು ಇದ್ದಾಗ ಸುಮಾರು ಜನ ರಾಜ್ಯ ಮಟ್ಟಕ್ಕೆ ಕರ್ಕೊಂಡು ಹೋಗಿದ್ದೀನಿ. ಪ್ರತಿ ವರ್ಷವೂ ರಾಜ್ಯ ಮಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ. ಜರ್ಕಿನ್ಗಳು ಎಲ್ಲ ಕೊಡಿಸ್ತಾ ಇದ್ದೆ. ಇರಲಿ, ನಮ್ಮ ಶ್ರಮ ಬಹಳ ಇರುತ್ತೆ. ಅದೇ ಥರನೇ ನಿಮ್ಮ ಒಂದು ಕಾರ್ಯವೈಖರಿಯನ್ನು ಹೆಚ್ಚು ಬೆಳೆಸ್ಕೊಳ್ಬೇಕು. ಹೆಚ್ಚು ಬೆಳೆಸ್ಕೊಂಡು ತಮ್ಮ ಮಕ್ಕಳನ್ನು ಒಳ್ಳೆಯ ಒಂದು ಉನ್ನತ ಸ್ಥಾನಕ್ಕೆ ಏರಬೇಕು. ನಿಮಗೆ ದೇವರು ಆರೋಗ್ಯ ಭಾಗ್ಯ ಮತ್ತು ಅಂತಸ್ತನ್ನು ಕೊಳ್ಳಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ 4 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಅದರಿಂದ ಎಲ್ಲ ಶಿಕ್ಷಕ ಬಂಧುಗಳಲ್ಲಿ ವಂದಿಸುತ್ತಾ ಮತ್ತು ವಿದ್ಯಾರ್ಥಿಗಳಲ್ಲಿ ವಂದಿಸುತ್ತಾ, ನೀವು ಪರಿಸರವನ್ನು ಉಳಿಸಿ, ಪ್ರತಿಯೊಬ್ಬರು ಮನೆ ಮುಂಭಾಗದಲ್ಲಿ ತುಳಸಿ ಗಿಡ ನಾಟ ಮಾಡಿ, ಒಳ್ಳೆ ಗಾಳಿ ಸಿಗುತ್ತೆ, ಒಳ್ಳೆ ಆಮ್ಲಜನಕ ಸಿಗುತ್ತೆ. ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಭಗವದ್ಗೀತೆ ಪುಸ್ತಕ ಇಟ್ಕೊಳ್ಳಿ, ಒಂದು ಶ್ಲೋಕವನ್ನು ಹೇಳಿ, ದಿನ ಪ್ರತಿನಿತ್ಯ ಒಂದು ಶ್ಲೋಕವನ್ನು ಹೇಳಿ ಅದರ ಅರ್ಥವನ್ನು ತಿಳ್ಕೊಳ್ಳಿ ಮತ್ತು ಮಾನವೀಯ ಮೌಲ್ಯಗಳನ್ನ ಬೆಳೆಸ್ಕೊಳ್ಳಿ. ಯಾಕಂದರೆ ಪ್ರತಿನಿತ್ಯ ಈಗ ರೇಡಿಯೋ, TV ಮತ್ತು ಫೋನಲ್ಲಿ ನೋಡ್ತಾ ಇದ್ದೀರಿ, ಅನೇಕ ಅಭ್ಯಾಸಗಳಿಗೆ ಹೆಣ್ಮಕ್ಳು ಗಂಡು ಮಕ್ಕಳು ವಿದ್ಯಾರ್ಥಿಗಳು ಚಟಕ್ಕೆ ಅಭ್ಯಾಸ ಆಗ್ತಾ ಇದ್ದಾರೆ. ಆ ಅಭ್ಯಾಸಗಳನ್ನು ಬಿಟ್ಬಿಟ್ಟು ಒಳ್ಳೆ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಳ್ಳಿ. ಸಮಯದ ಅಭಾವದಿಂದ ಊಟದ ಸಮಯ ಆಗಿದೆ, 3:15 ಆಗ್ತಾ ಇದೆ. ಆದ್ದರಿಂದ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಳ್ಳಿ. ನಿಮ್ಮ ತಂದೆ ತಾಯಿ ಮತ್ತು ಪ್ರತ್ಯಕ್ಷ ದೇವರು ಸೂರ್ಯ ಚಂದ್ರನನ್ನು ಸಹ ನೋಡ್ತಾ ನಿಮ್ಮ ಮಕ್ಕಳಿಗೆ ಕದಿಲಾರ ಸಂಪತ್ತು ಅಂದರೆ ವಿದ್ಯಾಭ್ಯಾಸ, ಅದನ್ನು ಯಾರೋ ಕದಿಯೋದಕ್ಕಾಗೋದಿಲ್ಲ. ಅದರಿಂದ ಕದಿಲಾರ ಸಂಪತ್ತು ಒಂದು ಮಕ್ಕಳಿಗೆ ಕೊಡಿ ಅಂತ ಹೇಳ್ತಾ ನಿಮಗೂ ಸಹ ಧನ್ಯವಾದ ತಿಳಿಸ್ತಾ ಸಮಯದ ಅಭಾವದಿಂದ ಸಹ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ಫ್ರೆಂಡ್ಸ್ ಯಾರೋ ಬರೀ ಸ್ವಲ್ಪ ಹೊತ್ತು ಟೀಚರ್ಸ್ ಕೆಲವರು ಬಿಡುಗರು ಇರ್ತಾರೆ. ಈಗ ಸಮಯ ಊಟದ ಮೇಯ್ನು, ಯಾಕೆಂದ್ರೆ ಆರೋಗ್ಯದ ಬಗ್ಗೆ ಹೇಳಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿರ್ತಕ್ಕಂತಹ ನಮ್ಮ MA ಮಂಜುನಾಥ್ ಸರ್ ಅವ್ರಿಗೂ, KC ಚೌಡರೆಡ್ಡಿ ಸರ್ ಅವ್ರಿಗೂ, ಹಾಗೆ ಅನಂತರಾಮ್ ಸಿಂಗು, ಮತ್ತೆ ಗೌರವಬಾಯಿ ಮೇಡಮು, ಹಾಗೂ ವೆಂಕಟೇಶಪ್ಪ ಸರು, ಸೋಮಪ್ಪ ಸರು, SCP ಸಾರು, ಬೇಡ ಸರ್ ಮತ್ತೊಮ್ಮೆ ನೆನೆಸ್ಕೊಳ್ಳೋಣ ಅನ್ನೋದಷ್ಟೇ. ಮತ್ತೆ ಮೋಹನವಳ್ಳಿ ಸರ್, ASM ಅಂತ ಇರ್ತೀವಿ, ಮೋಹನವಳ್ಳಿ ಮರ್ತೋಗಿರ್ತೀವಿ. ಸೊ ಹಾಗೆ ಮತ್ತೆ ನಮ್ಮ ವೆಂಕಟೇಶ್ ಸರ್ ಅವ್ರಿಗೂ, MSU ಸರ್ ಅವ್ರಿಗೂ, ವೆಂಕಟರೆಡ್ಡಿ ಸರ್ ಅವ್ರಿಗೂ, ಹಾಗೂ ಶ್ರೀನಿವಾಸ್ ಸರ್ ಅವ್ರಿಗೂ, ಹಾಗೂ ಈಗಾಗಲೇ ಭಾಗವಹಿಸಿ ಹೋಗಿರ್ತಕ್ಕಂಥ ಎಲ್ಲರಿಗೂ ಜೋರು ಚಪ್ಪಾಳೆಯೊಂದಿಗೆ ನಾವು ಥ್ಯಾಂಕ್ಸ್ ಅನ್ನು ಹೇಳೋಣ ಅಂತ ಹೇಳ್ತಾ, ಹಾಗೆಯೇ ಈ ಒಂದು ಕಾರ್ಯಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಿಜವಾಗ್ಲಿಂದ ಗೈಡೆನ್ಸ್ ಅನ್ನು ಕೊಟ್ಟು ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮ ಸ್ನೇಹಿತರು, ನಿಮಗೆ ನಾವು ಹೆಂಗಡಿಯೋಕೆ ಚಪ್ಪಾಳೆ ಗೊತ್ತಾಗ್ತಾ ಇಲ್ಲ. ನಾವು ಇಲ್ಲಿ ಸುಮ್ಮನೆ ಮುಂದ್ಗಡೆ ನಿಂತ್ಕೊಂಡ್ವಿ, ನಿಮ್ಮಿಂದ ನಮ್ಮ ಎಲ್ಲ ಒಂದು ಕಾರ್ಯ ಆಯಿತು ಅಂತ ಹೇಳ್ತಾ ನಿಮಗೂ ಅಷ್ಟೇ ಜೋರು ಚಪ್ಪಾಳೆ, ನಮ್ಮ ಶಿಕ್ಷಕರ ಕಡೆಯಿಂದ ಹಾಗೂ ಎಲ್ಲರ ಕಡೆಯಿಂದ ಚಪ್ಪಾಳೆ. ಮತ್ತೆ ನಮ್ಮ ಶಿಕ್ಷಕರ ಆಶೀರ್ವಾದ ನೀಡ್ತಾ ಇದ್ದಾರೆ ಅಂತ, ಆಲ್ರೆಡಿ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳ್ತಾ, ಹಾಗೆ ನಿಜವಾಗ್ಲೂ ಸ್ವಲ್ಪ ಗೊಂದಲ ಆಯಿತು, ವ್ಯವಸ್ಥೆ ಸ್ವಲ್ಪ ಹೇಳಿರ್ಲಿಲ್ಲ, ಫೋಟೋವರೆಗೆ ಬೇರೆ ತರ ಡ್ರೋನ್ ಅದು ಇದು ಅನ್ಕೊಂಡಿದ್ದೆ, ಸ್ವಲ್ಪ ಗೊಂದಲ ಆಯಿತು. ಸೊ ಹಾಗಾಗಿ ತಕ್ಷಣ ಸ್ಪಂದಿಸಿರ್ತಕ್ಕಂಥ ನಮ್ಮ SP ಚಾನಲ್ನ ಸೋಮಶೇಖರ್ ಸರ್ ಅವ್ರಿಗೂ, ಹಾಗೆ ಇವ್ರು ಬಂದಿದ್ದಾರೆ, ಯಾರು ನಮ್ಮ ಮುರಳಿ ಸರ್ ಅವರು, ನಮ್ಮ ಮುಳಬಾಗಲ ಎಲ್ಲ ನಮ್ಮ ಶಿಕ್ಷಕರ ಕಾರ್ಯಕ್ರಮಕ್ಕೆ ಮುರಳಿ ಸರ್ ಅವರು ಬರೋದು, ಅವ್ರಿಗೂ ಸಹ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆಯೇ ಪ್ರಮುಖವಾಗಿ ನಮ್ಮನ್ನ ಬಂಡಿ ಮುಂದೆ ಹೋಗ್ಬೇಕು ಅಂತಂದ್ರೆ ನಿಮ್ಮಗಳ ಒಂದು ಸಹಕಾರ, ಅಂದ್ರೆ ನಿಮ್ಮನ್ನ ಕರ್ಕೊಂಬಂದ್ರಲ್ಲ, ನಿಮ್ಮ ಒಂದು ಆಪ್ತರು ಅಂತ ಹೇಳ್ಬೋದು, ನಿಮ್ಮ ದೈವ ಅಂತಲೇ ಹೇಳ್ಬೋದು. ಸೊ ಅವ್ರಿಗೂ ನಿಮ್ಮನ್ನ ಕರ್ಕೊಂಬಂದಿರ್ತಕ್ಕಂಥ ನಿಮ್ಮ ಹೆಣ್ಮಕ್ಳು ಅವ್ರಿಗೂ ಸಹ ನಾನು ಅನಂತ ಧನ್ಯವಾದ ಅರ್ಪಿಸ್ತೀನಿ. ಹಾಗೆ ನಮ್ಮ ಸ್ನೇಹಿತರು ಸಹ ಬಂದಿದ್ದಾರೆ. ಎಲ್ಲರಿಗೂ ಜೋರು ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಧನ್ಯವಾದಗಳು, ಜೋರು ಚಪ್ಪಾಳೆಯೊಂದಿಗೆ. ಈಗ ಎಲ್ಲರೂ ಸಹ ಊಟಕ್ಕೆ ಹೋಗೋಣ. ಈ ಶಾಲೆ ಹೆಡ್ ಮಾಸ್ಟರ್, ಹೌದು, ಈ ಸಿಬ್ಬಂದಿ ವರ್ಗದವರಿಗೆ ಅವರು ಸಂತೋಷ್ ಸರ್, ಮರ್ತೋದೆ ಸಂತೋಷ್ ಸರ್, ಅವರೆಲ್ಲ ನಮ್ಗೆ ಇಲ್ಲಿದ್ದು ಕೋಆಪರೇಷನ್ ಕೊಟ್ಟು ಎಲ್ಲವನ್ನು ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ. ಅವ್ರಿಗೂ ಸಹ ನಾವು ಅನಂತ ಧನ್ಯವಾದ ಅರ್ಪಿಸ್ತೀನಿ. ಸಂತೋಷ್ ಸರ್ ಇಲ್ಲಿದ್ದಾರೆ, ಸಂತೋಷ್ ಸರ್ ಅವ್ರಿಗೆ ಬನ್ನಿ. ಸಂತೋಷ್ ಸರ್
ಇಲ್ಲಿ ವ್ಯಾಸಂಗ ಮಾಡ್ತಾರೆ ವಿದ್ಯಾರ್ಥಿಗಳು ಸಹ ಸಪೋರ್ಟ್ ಮಾಡ್ತಾರೆ, ಅವ್ರಿಗೂ ಸಹ ಅನಂತ ಧನ್ಯವಾದ ಅರ್ಪಿಸ್ತಾ, ಒಳ್ಳೆಯ ಊಟ ಇದೆ, ಮಶ್ರೂಮ್ ಬಿರಿಯಾನಿ ಇದೆ. ಸೊ ಆಗುದೇ ಇರ್ತಕ್ಕಂಥ ಬೇಕಾದ್ರೆ ನೋಡ್ಕೊಂತೀನಿ, ಬಿರಿಯಾನಿನೇ ಮಾಡಿಸಿ ನೋಡ್ಕೊಂಡ್ವಿ, ಇಲ್ಲಿ ಶ್ರೀರಣ್ಣ ಅವ್ರು ಇದು ಮಾಡ್ತಾರೆ. ಓಕೆ ಸರ್.